ನಾಳೆನಾ? ಆಯಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯೇನ ಪ್ರಾದುರಭಾವಿ ಭೂಮಿವಲಯೇ ವಿಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಅತ್ಯಾಜಿ ಮೇ ಮಾನಸಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ತಪ್ತಹಾಟಕಕೇಶಾಂತಃ ಜ್ವಲತ್ಪಾವಕಲೋಚನಃ ವಜ್ರಾದಿಕನಕಸ್ಪರ್ಶಾ ದಿವ್ಯಸಂಹನಮೋऽस्तु ತೇ. ಪಾಂತು ವೋ ನರಸಿಂಹಸ್ಯ ನಕಲಂಗಲಕೋಟಿಯಃ ಹಿರಣ್ಯಕಶಿಪೋರ್ವಕ್ಷಕ್ಷೇತ್ರಾಸೃಕ್ಕರ್ದಮಾರುಣಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅತ ಸ ಗುರುಗೃಹೇಪಿ ವರ್ತಮಾನಃ ಸಕಲವಿದಚ್ಯುತಶಕ್ತಿಪುಣ್ಯಚೇತಾಃ ಜಡ ಇವ ವಿಚಚಾರ ಬಾಹ್ಯಕೃತ್ಯೇ ಸತತಮನಂತಮಯಂ ಜಗತ್ಪ್ರಪಶ್ಯನ್. ನರಸಿಂಹ ಪುರಾಣದಲ್ಲಿ ಮಾರ್ಕಂಡೇಯ ಋಷಿಗಳು ಸಹಸ್ರಾನೀಕ ಅನ್ನತಕ್ಕಂತಹ ರಾಜನಿಗೆ ಈ ನರಸಿಂಹದೇವರ ಅವತಾರದ ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇದನ್ನೇ ಸೂತಾಚಾರ್ಯರು ಪ್ರಯಾಗ ಕ್ಷೇತ್ರದಲ್ಲಿ ಭರದ್ವಾಜ ಮೊದಲಾದ ಋಷಿಗಳಿಗೆ ಇದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಒಟ್ಟು 5 ಅಧ್ಯಾಯಗಳಲ್ಲಿ ಈ ನರಸಿಂಹದೇವರ ಅವತಾರದ ಕಥೆಯನ್ನು ನರಸಿಂಹ ಪುರಾಣದಲ್ಲಿ ನಿರೂಪಿತವಾಗಿದೆ, ನಿರೂಪಣೆ ಮಾಡಿದ್ದಾರೆ ವೇದವ್ಯಾಸದೇವರು. ಇಂತಹ ಪರಮ ಮಂಗಳಕರವಾದ ಪವಿತ್ರವಾದ ಈ ನರಸಿಂಹದೇವರ ಚರಿತ್ರೆಯನ್ನು ಕಳೆದ 4 ದಿವಸಗಳಿಂದ ನಾವು ಯಥಾಶಕ್ತಿ ಯಥಾಜ್ಞಪ್ತಿ ಭಗವಂತನ ಸನ್ನಿಧಾನದಲ್ಲಿ ಚಿಂತನೆ ಮಾಡ್ತಾ ಇದ್ದೇವೆ. ಅನೇಕ ಪ್ರಯತ್ನವನ್ನು ಮಾಡಿದ ಹಿರಣ್ಯಕಶಿಪು ತನ್ನ ಮಗನನ್ನು ಸಂಹಾರ ಮಾಡೋದಕ್ಕೆ ಶಸ್ತ್ರಗಳಿಂದ ಅಂಗಗಳನ್ನೆಲ್ಲ ಕತ್ತರಿಸಕ್ಕೆ ಆಜ್ಞೆ ಮಾಡಿದ. ಆದರೆ ಆ ರಾಕ್ಷಸರು ದೈತ್ಯರು ಶಸ್ತ್ರಗಳಿಂದ ಅವನ ಅಂಗಗಳನ್ನು ಕತ್ತರಿಸಕ್ಕೆ ಬಂದಾಗ ಅವೆಲ್ಲವೂ ಕೂಡ ಈ ಕನ್ನೈದೆಲೆ ಹೂವಿನ ದಳದಂತೆ ಪುಡಿ ಪುಡಿಯಾಗಿ ಬೀಳುತ್ತಾ ಇದೆ ಶಸ್ತ್ರಗಳು. ಆ ಪ್ರಹ್ಲಾದರಾಜರ ಒಂದು ಚರ್ಮದ ಒಂದು ಭಾಗವನ್ನೂ ಕೂಡ
ಕತ್ತರಿಸಕ್ಕೆ ಅಸ್ತ್ರಗಳಿಗೆ ಆಗಲಿಲ್ಲ ಅಂತ ವೇದವ್ಯಾಸದೇವರು ನಿರೂಪಣೆ ಮಾಡಿ, ಯಾವಾಗ ಶಸ್ತ್ರಗಳೆಲ್ಲ ಕೆಲಸ ಮಾಡಲಿಲ್ಲ ಆಗ ಹಾವುಗಳನ್ನು ಕರೆಸ್ತಾ ಇದ್ದಾನೆ. 10,000 ಭಯಂಕರ ವಿಷದಿಂದ ಕೂಡಿರ್ತಕ್ಕಂತಹ ದಂದಶೋಕ, ಅವಕ್ಕೆಲ್ಲ ದಂದಶೋಕ ಅಂತ ಕರೀತಾರೆ. ಕೆಟ್ಟ ವಿಷದಿಂದ ಕೂಡಿರ್ತಕ್ಕಂಥ ಹಾವುಗಳು ಅವೆಲ್ಲ. ಆ ಹಾವುಗಳಿಗೆಲ್ಲ ಆಜ್ಞೆ ಮಾಡಿದ ಹಿರಣ್ಯಕಶಿಪು, ಕಚ್ಚಿಬಿಡಿ ಪ್ರಹ್ಲಾದನ್ನ ಅಂತ. ಅವು ಬಹಳ ವೇಗದಿಂದ ಬಂದು ಪ್ರಹ್ಲಾದನನ್ನು ಸುತ್ತಕೊಂಡು ಕಚ್ಚುತ್ತಾ ಇದೆ. ಅವೆಲ್ಲ ಹಲ್ಲು ಮುರಿದೋಯಿತು ಅಂತ ವೇದವ್ಯಾಸದೇವರು ಬರೀತಾರೆ. ಆ ದಂದಶೂಕಗಳು ಕಚ್ಚಿದಾಗ ವಿಷಣ್ಣ ಮೂರ್ತಯ, ಅವಳ ಹಲ್ಲುಗಳೆಲ್ಲ ಮುರಿದೋಗಿ ಚೂರು ಚೂರಾಗುತ್ತಾ ಇದೆ, ಹೊರತು ಪ್ರಹ್ಲಾದರಾಜರಿಗೆ ಏನೂ ಆಗಲಿಲ್ಲ. ಭಗವಂತನಿಂದ ರಕ್ಷಿಸಲ್ಪಟ್ಟಿರತಕ್ಕಂತಹ ಪ್ರಹ್ಲಾದರಾಜರನ್ನು ಯಾವ ಹಾವುಗಳು ಏನೂ ಮಾಡೋಕ್ಕಾಗಲಿಲ್ಲ. ಆವಾಗ ಅದೆಲ್ಲ ಹೇಳುತ್ತಂತೆ, ರಾಜನ್ ನೋಡು, ನಾವೆಲ್ಲ ಮಹಾ ದೊಡ್ಡ ದೊಡ್ಡ ಸರ್ಪಗಳು, ದೊಡ್ಡ ದೊಡ್ಡ ವೃಕ್ಷಗಳನ್ನು ಕಚ್ಚಿದರೆ ಮಾತ್ರ ಅದು ಭಸ್ಮ ಬಿಡುತ್ತೆ, ಅಂಥ ಭಯಂಕರ ವಿಷ ನಮ್ಮದು. ಅಂತಹ ನಾವು ಒಂದೊಂದು ಹಾವು ಕಚ್ಚಿದ್ರೆ ಭಸ್ಮ ಬಿಡುತ್ತೆ, ಅಂಥದ್ರಲ್ಲಿ 10,000 ಹಾವುಗಳು ಕಚ್ಚಿದ್ದೀವಿ ಅಂದರೆ ಏನೂ ಆಗಿಲ್ಲ ಈ ಪ್ರಹ್ಲಾದರಾಜನಿಗೆ. ಅಂದರೆ ನಮಗೆ ಇವನನ್ನು ಕೊಲ್ಲೋದಿಕ್ಕೆ ಆಗೋದಿಲ್ಲ, ನಾವೇ ವದೇನಯುಕ್ತ ದಶನೈರ್ವಿನಾಕೃತ, ನಾವೇ ಸಾಯಕ್ಕೆ ಸ್ಥಿತಿ ಬಂದುಬಿಟ್ಟಿದ್ದೀವಿ, ನಮ್ಮ ಹಲ್ಲೆಲ್ಲ ಮುರಿದೋಗಿದೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವೆಲ್ಲ ಹೊರಟೋಗ್ಬಿಟ್ರಂತ. ಆಗ ಹಿರಣ್ಯಕಶಿಪು ನೋಡ್ದ, ಓಹೋ ಇವನನ್ನು ನಾನು ಏನು ಮಾಡಿದ್ರೂ ಸಂಹಾರ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಸ್ವಲ್ಪ ಕರುಣೆ ಬರ್ತಾ ಇದೆ ಅಂತ ಹೇಳಿ, ಯದ್ಯಪಿ ಕರುಣೆ ಬರಲಿಲ್ಲ, ಏನಾದರೂ ಮಾಡಿ ಸುಮ್ಮನೆ ತೋರಿಸ್ಕೊಳ್ಳೋದಕ್ಕೆ ಸಾಂತ್ವನ ಮಾತುಗಳನ್ನು ಆಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಆ ಚಂಡಾಮರ್ಕರು ಬಂದು ಕರ್ಕೊಂಡು ಹೊರಟೋಗ್ತಾರೆ ಪ್ರಹ್ಲಾದರಾಜನನ್ನು. ಯಾಕೆ ಇಷ್ಟೊಂದು ಹೇಳ್ತೀಯ? ತದಲಂ ದೇವರೋಷೇಣ ದಯಾಂ ಕರ್ತುಂ ತ್ವಮರ್ಹಸಿ. ನೋಡು, ನೀನು 3 ಲೋಕಕ್ಕೆ ರಾಜ ಹಿರಣ್ಯಕಶಿಪು, ಈ ಒಂದು ಸಣ್ಣ ಹುಡುಗ ಇಷ್ಟೊಂದೆಲ್ಲ ನಿನಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಯಾಕೆ ಕೋಪ ಮಾಡ್ಕೋತೀಯ? ಇವನ ಮೇಲೆ ದಯಾ ಮಾಡು ಅಂತ ಹೇಳಿದಾಗ, ಹಾಗೇ ಆಗಲಿ ಅಂತ ಹೇಳಿ ಕರ್ಕೊಂಡೋಗಿ ನಿಮ್ಮ ಗುರುಕುಲಕ್ಕೆ ಅಂತ ಕಳಿಸಿಬಿಟ್ಟ ಹಿರಣ್ಯಕಶಿಪು. ಆದಾಯ ತದನುಜ್ಞಾತ ಪ್ರಹ್ಲಾದಂ ದೀಧನಂ ಯಯುಹು. ಅವರೆಲ್ಲರೂ ಕೂಡ ಪ್ರಹ್ಲಾದರಾಜರನ್ನು ತಮ್ಮ ಗುರುಕುಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎನ್ನೋ ಪರ್ಯಂತ ನಿನ್ನೆ ದಿವಸ ಚಿಂತನೆ ಮಾಡಿದ್ದೆವು. ತದನಂತರದಲ್ಲಿ ವೇದವ್ಯಾಸದೇವರು ನಿರೂಪಣೆ ಮಾಡುತ್ತಾರೆ. ಇದನ್ನು ಮಾರ್ಕಂಡೇಯರು ಹೇಳುತ್ತಾ ಇದ್ದಾರೆ. ಅತಸ ಗುರುಗೃಹೇಪಿ ವರ್ತಮಾನಃ ಸಕಲವಿದಚ್ಯುತ ಶಕ್ತಿ ಪುಣ್ಯಚೇತಾಃ ಜಡ ಇವ ವಿಚಚಾರ ಬಾಹ್ಯಕೃತ್ಯೆ ಸತತಮನಂತಮಯಂ ಜಗತ್ ಪ್ರಪಶ್ಯನ್. ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ದಾಗ ಒಳ್ಳೆ ತತ್ವಜ್ಞಾನಿ ಅವನು ಪ್ರಹ್ಲಾದರಾಜರು. ಸಕಲವಿತ್, ಎಲ್ಲವನ್ನ ಯಾವ್ಯಾವುದು ತಿಳ್ಕೋಬೇಕೋ ಅತ್ಯವಶ್ಯವಾಗಿ ಎಲ್ಲವನ್ನ ತಿಳ್ಕೊಂಡಿರ್ತಕ್ಕಂಥ ಈ ಪ್ರಹ್ಲಾದರಾಜರು ಸತತ ಅಚ್ಯುತ ಶಕ್ತಿ ಪುಣ್ಯಚೇತಾಃ, ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡ್ತಕ್ಕಂತಹ ಪುಣ್ಯ ಮನಸ್ಸುಳ್ಳವರು ಇವರು. ಈ ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡ್ತಾ ಇರ್ತಾರಲ್ಲ, ಇವರು ಹೊರ ಜಗತ್ತಿಗೆ ಹುಚ್ಚನಂತೆ ಕಾಣಿಸ್ತಾರೆ. ಇವರ ವರ್ತನೆ ಜಗತ್ತಿನ ಜನಗಳಿಗೆ ಗೊತ್ತಾಗೋದಿಲ್ಲ. ಭಾಗವತದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ ವೇದವ್ಯಾಸದೇವರು. ಕ್ವಚಿದ್ ರೋದತಿ ಕ್ವಚಿದ್ ಹಸತಿ ಕ್ವಚಿದ್ ನರ್ತತಿ ಕ್ವಚಿದ್ ಉದ್ಗಾಯತಿ. ಇದ್ದಕ್ಕಿದ್ದಂತೆ ಈ ಪ್ರಹ್ಲಾದ ನಗಕ್ಕೆ ಶುರು ಮಾಡಿಬಿಡೋನಂತೆ, ಇದ್ದಕ್ಕಿದ್ದಂತೆ ಅಳಕ್ಕೆ ಶುರು ಮಾಡಿಬಿಡೋನಂತೆ. ಎಲ್ಲರೂ ಕುಳಿತಿರ್ತಕ್ಕಂಥ ಕಾಲದಲ್ಲಿ ಎದ್ದು ನಿಂತು ಜೋರಾಗಿ ನರ್ತನ ಮಾಡೋಕ್ಕೆ ಶುರು ಮಾಡೋನಂತೆ. ಕ್ವಚಿದ್ ಉದ್ಗಾಯತಿ ಗೋವಿಂದ ಮಾಧವ ವೈಕುಂಠೇತಿ, ಜೋರಾಗಿ ಕೂಗ್ಬಿಡೋನಂತೆ ಅಚ್ಯುತ ಗೋವಿಂದ ನಾರಾಯಣ ವಾಸುದೇವ ಅಂತ. ಯಾತಕ್ಕೆ ಹೀಗೆ ಅಂತ ಕೇಳಿದ್ರೆ
ಅಲ್ಲಿ ವೇದವ್ಯಾಸದೇವರು ಭಾಗವತದಲ್ಲಿ ಹೇಳುತ್ತಾರೆ, ಇದ್ದಕ್ಕಿದಂತೆ ನಕ್ಕು ಬಿಡೋನಂತೆ ಪ್ರಹ್ಲಾದ, ಜೋರಾಗಿ ನಕ್ಕು ಬಿಡೋನಂತವನು. ಎಲ್ಲರೂ ಸುಮ್ಮನೆ ಕೂತಿರ್ತಕ್ಕಂಥ ಕಾಲದಲ್ಲಿ ಇವನೊಬ್ಬನೇ ಒಬ್ಬ ವ್ಯಕ್ತಿ ಜೋರಾಗಿ ನಗೋನಂತೆ, ಅಳೋನಂತೆ, ಇದ್ದಕ್ಕಿದಂತೆ ಅಳಕ್ಕೆ ಶುರು ಮಾಡಿಬಿಡೋನಂತೆ. ಈ ಈಚೆ ಕಡೆಯವರಿಗೆಲ್ಲ ಆಶ್ಚರ್ಯ, ಯಾಕೆ ಹಿಂಗೆ ಮಾಡ್ತಾ ನೀವು? ಈ ಗುರು ಬೇರೆ ದೈತ್ಯ ಬಾಲಕರೆಲ್ಲ ಒಂದು ದಿವಸ ಬಂದ್ರಂತೆ. ಅವರು ಅವನ ಹತ್ರ ಬಂದು ಕೇಳ್ತಾರೆ, ತವ ಚರಿತಮಹೋ ವಿಚಿತ್ರಮೇತತ್, ಪ್ರಹ್ಲಾದ ನಿನ್ನ ಲೀಲೆನೇ ನಮಗೆ ಗೊತ್ತಾಗೋದಿಲ್ಲ, ನಿನ್ನ ನಡವಳಿಕೆನೇ ನಮಗೆ ಗೊತ್ತಾಗೋದಿಲ್ಲ. ಇದ್ದಕ್ಕಿದ್ದಂತೆ ಅಳಕ್ಕೆ ಶುರು ಮಾಡಿಬಿಡ್ತೀಯ, ಇದ್ದಕ್ಕಿದ್ದಂತೆ ನಗಕ್ಕೆ ಶುರು ಮಾಡಿಬಿಡ್ತೀಯ. ಒಂದು ಬಾಹ್ಯ ಪದಾರ್ಥದ ಮೇಲೆ ನಿಮಗೆ ಗಮನ ಇಲ್ಲ, ಒಂದು ಬಾಹ್ಯ ಪದಾರ್ಥಗಳನ್ನು ನೀವು ಸ್ವೀಕಾರ ಮಾಡೋದಿಲ್ಲ, ಆದರೂ ಆನಂದವಾಗಿರ್ತೀಯ, ಸಂತೋಷವಾಗಿರ್ತೀಯ. ಏನು ನಿನ್ನ ನಡವಳಿಕೆನೇ ಅರ್ಥ ಆಗೋದಿಲ್ವಲ್ಲಪ್ಪ. ಕ್ಷಿತಿಪತಿ ಪುತ್ರ ಯತೋಸ್ಯ ಭೋಗಲುಬ್ಧ. ನರಸಿಂಹಪುರಾಣದಲ್ಲೂ ಹೇಳುತ್ತಾರೆ, ಭಾಗವತದಲ್ಲೂ ಹೇಳುತ್ತಾರೆ ವೇದವ್ಯಾಸದೇವರು. ಯಾಕೆ ಹಾಗೆ ಮಾಡ್ತಾರೆ ಅಂದರೆ, ಇಲ್ಲಿರೋ ಜನಗಳೆಲ್ಲ, ಲೋಕದ ಜನರೆಲ್ಲ ಲೋಕದ ಕಡೆ ಗಮನ ಇಟ್ಟಿರೋರಾದ್ದರಿಂದ ಎಲ್ಲರ ನಡವಳಿಕೆ ಒಂದೇ ಥರ ಇರುತ್ತೆ. ಈಗೇನೋ ಒಂದು ಹಾಸ್ಯದ ಸಂದರ್ಭ ಬಂದರೆ ಎಲ್ಲರೂ ನಗ್ತಾರೆ, ದುಃಖದ ಸನ್ನಿವೇಶ ಬಂದರೆ ಎಲ್ಲರೂ ಅಳುತ್ತಾರೆ, ಅಥವಾ ದೇವರ ಮುಂದೆ ಕೂತಾಗ ಭಕ್ತಿಯಿಂದ ಕೈ ಮುಗಿತಾರೆ. ಎಲ್ಲರ ನಡವಳಿಕೆ ಬಹುಶಃ ಒಂದೇ ಥರ ಇರುತ್ತೆ. ಯಾಕೆ ಅಂದರೆ ಎಲ್ಲರ ಗಮನ ಈ ಲೋಕದ ಕಡೆ ಇರುತ್ತೆ. ಈ ಪ್ರಹ್ಲಾದನ ಗಮನ ಭಗವಂತನ ಕಡೆ ಇರೋದರಿಂದ ಇವನ ನಡವಳಿಕೆ ಬೇರೆ ಥರ ಕಾಣಿಸ್ತಾ ಇತ್ತಂತೆ ಈ ಜನಗಳಿಗೆ. ಅವನು ಮನಸ್ಸಿನಲ್ಲಿ, ಪ್ರಹ್ಲಾದರಾಜರು ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡೋರಂತೆ. ಈ ಭಗವಂತ ಕೃಷ್ಣಾವತಾರದಲ್ಲಿ ಏನು ಮಾಡ್ದ, ಮತ್ಸ್ಯಾವತಾರದಲ್ಲಿ ಏನು ಮಾಡ್ದ, ಕೂರ್ಮಾವತಾರದಲ್ಲಿ ಏನು ಮಾಡ್ದ ಅಂತ ಹೇಳಿ ಆ ಭಗವಂತ ದಶಾವತಾರಗಳಲ್ಲಿ, ಅನೇಕ ಅವತಾರಗಳಲ್ಲಿ ಮಾಡಿದ ವಿವಿಧ ಲೀಲೆಗಳನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರೋನಂತೆ. ಆ ಭಗವಂತನ ಬಾಲಲೀಲೆಗಳನ್ನು ಅಥವಾ ಭಗವಂತನ ವ್ಯಾಪಾರಗಳನ್ನು ಚಿಂತನೆ ಮಾಡ್ತಾ 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 ನಗು ಬಂದ್ಬಿಡೋದಂತೆ ಪ್ರಹ್ಲಾದನಿಗೆ ಜೋರಾಗಿ ಒಂದು ಸಲ. ಅದು ಕಾಳಿಂಗಮರ್ದನ ಆಗಿರ್ಬೋದು, ಗೋವರ್ಧನೋದ್ಧಾರ ಆಗಿರ್ಬೋದು, ಅಥವಾ ರಾವಣಾದಿಗಳ ಸಂಹಾರ ಆಗಿರ್ಬೋದು, ಮಂದರ ಪರ್ವತವನ್ನು ಎತ್ತಿದ್ದಾಗಿರ್ಬೋದು. ಈ ಭಗವಂತ ದಶಾವತಾರಗಳಲ್ಲಿ ಏನೇನು ಲೀಲೆಗಳನ್ನು ತೋರಿಸಿದಾನೆ, ಅದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ 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 ಜೋರಾಗಿ ನಕ್ಕು ಬಿಡೋನಂತೆ ಭಗವಂತ. ಈಚೆ ಕಡೆ ಇಡೋ ಹುಡುಗರಿಗೆಲ್ಲ ಇದು ಗೊತ್ತಾಗ್ತಾನೆ ಇರಲಿಲ್ಲ, ಯಾಕೆ ಇವ್ನು ನಗ್ತಾನೆ, ನಗೋ ಅಂತ ಪ್ರಸಂಗ ಏನು ಬಂದಿದೆ ಇಲ್ಲಿ, ಇವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಇವರು ಅಂದ್ಕೊಂಡಂತೆ ನೀನು ಹುಚ್ಚ ಇದ್ದಂಗಿದ್ದಾನೆ. ಜಡ ಈವ ವಿಚಾಚಾರ ವಾಕ್ಯಕೃತ್ಯೆ. ಸಂಸ್ಕೃತದಲ್ಲಿ ಜಡ ಅಂದರೆ ಹುಚ್ಚ, ಮುಟ್ಟಾಳ, ಮೂರ್ಖನಂತೆ ಇದ್ದುಬಿಟ್ಟ. ಹೊರಗಿನ ಜಗತ್ತಿಗೆ ಇವನು ದಡ್ಡನಂತೆ, ಮೂರ್ಖನಂತೆ, ಹುಚ್ಚನಂತೆ ತೋರಿಸ್ಕೊಂಬಿಟ್ಟ. ಆದರೆ ಒಳಗಡೆ ಅವನು ಸಂತೋಷ ಪಡ್ತಾ ಇದ್ದ. ಆ ಭಗವಂತ ಮನಸ್ಸಿನಲ್ಲಿ ಪ್ರತ್ಯಕ್ಷನಾಗಿ ಲೀಲೆಗಳನ್ನು ತೋರಿಸಿದಾಗ ತುಂಬ ಸಂತೋಷ ಆಗೋದಂತೆ ನಕ್ಬಿಡೋರಂತೆ ಪ್ರಹ್ಲಾದರಾಜರು. ಅದೇ ಭಗವಂತ ಮನಸ್ಸಿನಿಂದ ಮರೆ ಆದಾಗ ಅಳು ಬಂದ್ಬಿಡೋದಂತೆ ಇವ್ರಿಗೆ. ಅಯ್ಯೋ ಸ್ವಾಮಿ, ನನ್ನ ಮನಸ್ಸಿನಲ್ಲಿ ನನಗೆ ಕಾಣಿಸ್ಕೋತಾ ಇದ್ದ, ನನ್ನ ಮನಸ್ಸಿನಿಂದ ಭಗವಂತ ಮರೆ ಆಗಿಬಿಟ್ಟ ಅಂತ ಹೇಳಿ ಅಳಕ್ಕೆ ಶುರು ಮಾಡಿಬಿಡೋದಂತೆ ಇವರು. ಆ ಹತ್ತಿದ್ದು ಇವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಈ ಜನಗಳಿಗೆ. ಯಾಕೆ ಅಳ್ತಾನೆ ಸುಮ್ಮನೆ ಈ ಪ್ರಹ್ಲಾದ ಅಂತ ಅವರಿಗೆ ಗಾಬರಿ ಆಗೋದಂತೆ, ಆಶ್ಚರ್ಯ ಆಗೋದಂತೆ, ಇದ್ದಕ್ಕಿದ್ದಂತೆ ನರ್ತನ ಮಾಡೋಕ್ಕೆ ಶುರು ಮಾಡಿಬಿಡೋದಂತೆ ಇವರು. ನಗುವಾರೋ, ರೋದಿಸುವರೋ, ನಾಟ್ಯವಾಡುವರೋ. ದಾಸರಾಯರು ಇದನ್ನೇ ಹೇಳೋದು. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಅಂಥವರ ಜೊತೆಗಿದ್ರೂ ಸಾಕಂತೆ ನಾವು ಹಂಗಾಗಬೇಕಾದ್ರೆ ಜನ್ಮಗಳ ತುಂಬ ದೊಡ್ಡ ಸಾಧನೆ ಬೇಕು. ಅವರ ಜೊತೆಯಲ್ಲಿ ಇದ್ದರೆ ಕನಿಷ್ಠ ಪಕ್ಷ ನಮಗೂ ಅಂಥ ಗುಣಗಳು ಬರುತ್ತೆ ಅಂತ ಹೇಳಿ ಸಂಘ, ಅವರ ಜೊತೆಯಲ್ಲಿರೋವಂಥ ಅನುಗ್ರಹ ಮಾಡುವಂತಾರೆ ಅವರು. ಇದಕ್ಕಿದಂತೆ ಅಳಕ್ಕೆ ಶುರು ಮಾಡಿಬಿಡೋನಂತೆ, ಇದಕ್ಕಿದಂತೆ ಕೂಗ್ಬಿಡೋನಂತೆ ಅವನು. ಆಗ ಎಲ್ಲ ಗುರುಕುಲದಲ್ಲಿರ್ತಕ್ಕಂಥ ಬೇರೆ ಎಲ್ಲ ವಿದ್ಯಾರ್ಥಿಗಳು, ದೈತ್ಯ ಬಾಲಕರು ಅವರು ಬಂದು ಕೇಳಿದ್ರಂತೆ, ಪ್ರಹ್ಲಾದ ತವ ಚರಿತ ಮಹೋ ವಿಚಿತ್ರಮೇ ತತ್.
ಕ್ಷಿತಿಪತಿ ಪುತ್ರ ಯತೋಸ್ಯ ಭೋಗಲುಬ್ಧ. ಅದೇನು ಪದಾರ್ಥವನ್ನು ನೋಡಿಕೊಂಡು ನೀನು ಸುಖ ಪಡ್ತಾ ಇರ್ತೀಯ ಪ್ರಹ್ಲಾದ? ಈಚೆ ಕಡೆ ಇರೋ ಪದಾರ್ಥ ಒಂದೂ ಮುಟ್ಟೋದಿಲ್ಲ, ಒಂದೂ ಅಪೇಕ್ಷೆ ಪಡೋದಿಲ್ಲ ನೀನು. ಈ ಹಣ್ಣು ತಿನ್ನೋದಾಗಲಿ ಅಥವಾ ಹಾಲು ಕುಡಿಯೋದಾಗಲಿ, ಬೇರೆ ಬೇರೆ ಭಕ್ಷ್ಯಭೋಜ್ಯಗಳು ತಿನ್ನೋದಾಗಲಿ, ಇಷ್ಟಾಗಿ ನೀನು ಹಿರಣ್ಯಕಶಿಪುವಿನ ಮಗ. ನಿನ್ನ ಅರಮನೆಯಲ್ಲಿ ಏನೂ ಕೊರತೆ ಇಲ್ಲ. ನೀ ಕೇಳಿದ್ರೆ ಬೇಕಾದಷ್ಟು ತಂದು ಕೊಡ್ತಾನೆ, ನಿಮ್ಮಪ್ಪ ಕಳಿಸ್ಕೊಡ್ತಾನೆ. ಒಂದು ಪದಾರ್ಥದಲ್ಲಿ ನಿನಗೆ ಆಸೆ ಇಲ್ಲ. ಹೋಲಿ ಆಟ ಸಾಮಾನುಗಳು ಇಟ್ಕೊಂಡಿದೆಯಾ? ಇಲ್ಲ. ಆದರೆ ಅದು ಯಾವ ಸುಖದಿಂದ ನೀನು ಸಂತೋಷ ಪಡ್ತಾ ಇರ್ತೀಯ? ಸುಖವಾಗಿದೆಯಾ ನೀನು? ಆನಂದವಾಗಿದೆಯಾ? ನೀನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಂತೋಷವಾಗಿದೆಯಾ. ಭೋಗಲುಬ್ಧ ಯತೋಸ್ಯ. ಎಲ್ಲಿಂದ ಬಂತು ಇದು? ಹ್ಯದೆ ಕಿಮಪಿ ವಿಚಿಂತ್ಯ ಹೃಷ್ಟರೋಮಾ ಭವಸಿ ತದಾ ಚ ವರಂಗ ಪದ್ಮಗುಹ್ಯಂ ಇತಿ ಗದಿತವಚಸ್ಸ ಮಂತ್ರಿಪುತ್ರಾನ್ ಅವದಿತಿ ನೃಪ ಸರ್ವವತ್ಸಲತ್ವಾತ್. ಏನನ್ನೋ ಯೋಚನೆ ಮಾಡ್ತಾ ಇರ್ತೀಯ ಪ್ರಹ್ಲಾದ ನೀನು ಯಾವಾಗಲೂ ಕೂಡ. ಹಾಗೆ ಆಲೋಚನೆ ಮಾಡ್ತಾ 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 ನಿನ್ನ ಮೈಯೆಲ್ಲ ರೋಮಾಂಚನ ಆಗಿಬಿಡತ್ತೆ. ಯಾವಾಗಲೂ ಬಾಯಲ್ಲಿ ಸ್ತೋತ್ರ ಹೇಳ್ತಾ ಇರ್ತೀಯ. ಏನದು ನೀನು ಹೇಳ್ತಕ್ಕಂಥ ಸ್ತೋತ್ರ? ಅದರ ಅರ್ಥ ಏನು? ಅದರ ರಹಸ್ಯ ಏನು? ನಮಗೆ ಯಾಕೆ ಅದಾಗ್ತಾ ಇಲ್ಲ? ಹೇಳು ಕೂಸು ಎಂಬುದಾಗಿ ಆ ಬೇರೆ ಎಲ್ಲ ದೈತ್ಯ ಬಾಲಕರು ಅವನ ಜೊತೆ ಓದ್ತಾ ಇದ್ರಲ್ಲ ಗುರುಕುಲದಲ್ಲಿ, ಎಲ್ಲರೂ ಒಟ್ಟಿಗೆ ಓದ್ತಾ ಇದ್ರು. ಆ ಮಂತ್ರಿಗಳ ಮಕ್ಕಳು ಅವರೆಲ್ಲ ಮಂತ್ರಿಪುತ್ರಾಹ. ಇವನು ಹಿರಣ್ಯಕಶಿಪು ರಾಜನ ಮಗ ಆದರೆ ಅವರೆಲ್ಲ ಮಂತ್ರಿ, ಸೇನಾಧಿಪತಿ, ದಂಡನಾಯಕ ಎಲ್ಲರ ಮಕ್ಕಳು ಅಲ್ಲೇ ಓದೋರಂತೆ. ಅವ್ರು ಕೇಳಿದ್ರಂತೆ, ಯಾಕೆ ನಿನ್ನ ರೀತಿ ನಡವಳಿಕೆಗಳೇ ಬೇರೆ ಥರ ಇದೆಯಲ್ಲ ಅಂತ ಕೇಳಿದಾಗ ಆಗ ಅವರ ಮೇಲೆ ಮಹಾ ಕಾರುಣ್ಯ ಪ್ರಹ್ಲಾದರಾಜರಿಗೆ. ಯದ್ಯಪಿ ಅವರು ಮಹಾಭಕ್ತರು, ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು, ತಮ್ಮ ಅನನ್ಯ ಭಕ್ತಿಯಿಂದ ಭಗವಂತನನ್ನು ಸ್ತಂಭದಲ್ಲಿ ಆವಿರ್ಭೂತ ಮಾಡಿಕೊಂಡಿರ್ತಕ್ಕಂಥ ಮಹಾನುಭಾವರು. ನೆನ್ನೆ ನೋಡಿದ್ವಿ ನಾವು ನರಸಿಂಹ ಜಯಂತಿಯ ಸಂದರ್ಭದಲ್ಲಿ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನಮೃಗಂ ನ ಮಾನುಷಂ. ಆ ಕೂಸು, 5 ವರ್ಷದ ಕೂಸು ಸ್ತಂಭದಲ್ಲಿ ಭಗವಂತ ಇದ್ದಾನೆ ಎಂದಾಗ ಅವನ ಮಾತನ್ನು ಉಪೇಕ್ಷೆ ಮಾಡದೆ ಭಗವಂತ ಏನೋ ಸಣ್ಣ ಹುಡುಗ ಹೇಳ್ತಾನೆ. ತಂದೆ ಕೇಳ್ದ ಎಲ್ಲಿದ್ದಾನೆ ಅಂತ, ಸ್ತಂಭದಲ್ಲಿದ್ದಾನ ಅಂತ. ಅಪ್ಪ ಕೇಳ್ದ, ಕೂಸು ಹೇಳಿಬಿಡ್ತು ಇದ್ದಾನೆ ಅಂತ ಭಗವಂತ ಉಪೇಕ್ಷೆ ಮಾಡಲಿಲ್ಲ ಅವನನ್ನು. ಸ್ತಂಭದಲ್ಲಿ ಆವಿರ್ಭೂತನಾದ ಭಗವಂತ. ಹೀಗೆ ತನ್ನ ಅನನ್ಯ ಭಕ್ತಿಯಿಂದ ಭಗವಂತನನ್ನು ಕಂಬದಲ್ಲಿ ಒಡಮೂಡಿಸಿಕೊಂಡ ಕೂಸು ಈ ಪ್ರಹ್ಲಾದ. ಅಂತಹ ಪ್ರಹ್ಲಾದರಾಜರು ನಮ್ಮನ್ನೆಲ್ಲ, ಅವರಿಗೆ ಬಹಳ ಪ್ರೀತಿ ನಮ್ಮನ್ನು ಕಂಡ್ರೆ. ಅಂದರೆ ಆ ಎಲ್ಲ ಕೆಳಗಡೆ ಇರ್ತಕ್ಕಂಥ ಕೆಳಮಟ್ಟದ ಜನರನ್ನು ಕಂಡ್ರೆ ಬಹಳ ವಿಶ್ವಾಸ ಅವರಿಗೆ, ಬಹಳ ವಾತ್ಸಲ್ಯ. ಯಾವಾಗ ಇವರೆಲ್ಲ ಕೇಳುತ್ತಾರೆ, ನಿನ್ನ ಸುಖದ ಕಾರಣ ಏನು? ಯಾವ ಸುಖದಿಂದ ನೀನು ಸಂತೋಷವಾಗಿದೆಯಾ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಒಳಗೆ ಸುಖ ಅನುಭವಿಸ್ತಾ ಇದೆಯಾ ಅಂತ. ಏನು ಅದರ ರಹಸ್ಯ ಅಂತ ಕೇಳಿದಾಗ ಆಗ ಪ್ರಹ್ಲಾದರಾಜರು ಅವರ ಮೇಲೆ ಮಹಾಕಾರುಣ್ಯವನ್ನು ತೋರಿಸಿ ಆಗ ಅವ್ರು ಹೇಳ್ತಾರೆ, ಶೃಣುತ ಸುಮನಸ ಸುರಾರಿ ಪುತ್ರ ಯದಹ ಮನನ್ಯರತಿರ್ವದಾಮು ಪೃಷ್ಟ ಧನಜನ ತರುಣೀ ವಿಲಾಸರಮ್ಯ ಭವ ವಿಭವ ಕಿಲ ಭಾತಿಯಸ್ತಮೇನಂ. ಆಗ ಪ್ರಹ್ಲಾದರಾಜರು ಹೇಳ್ತಾರೆ, ಸುಮನಸಃ, ಅವರೆಲ್ಲ ಯೋಗ್ಯರೇ. ಅವರು ಇಲ್ಲದೇ ಇದ್ದರೆ ಪ್ರಹ್ಲಾದರಾಜರು ಅವರಿಗೆಲ್ಲ ಉಪದೇಶ ಮಾಡ್ತಾ ಇರಲಿಲ್ಲ. ಅವರೆಲ್ಲ ಸ್ವರೂಪತಃ ಒಳ್ಳೆಯವರೇ. ಅವರು ಸುಮನಸಃ, ಒಳ್ಳೆ ಮನಸ್ಸುಳ್ಳವರು. ಅರ್ಥಾತ್ ಭಗವಂತನಲ್ಲಿ ಮನಸ್ಸುಳ್ಳವರು ಅವರೆಲ್ಲ. ಏನೋ ದೈತ್ಯ ಕುಲದಲ್ಲಿ ಬಂದ್ಬಿಟ್ಟಿದ್ದಾರೆ. ಈಗ ಪ್ರಹ್ಲಾದರಾಜರು ಒಳ್ಳೆ ದೇವತೆಗಳಾದರೂ ಕೂಡ ಯಾವ ರೀತಿಯಲ್ಲಿ ದೈತ್ಯರ ವಂಶದಲ್ಲಿ ಬಂದುಬಿಟ್ರೋ ಆ ದೈತ್ಯ ಬಾಲಕರು ಕೂಡ ಒಳ್ಳೆಯವರೇ, ಅವರೆಲ್ಲ ಯೋಗ್ಯರೇ. ಅದಕ್ಕೆ ಅವರು ಪ್ರಹ್ಲಾದರಾಜರು ನೋಡಿದ್ರಂತೆ, ಇವರೆಲ್ಲ ಸ್ವರೂಪತಃ ಒಳ್ಳೆಯವರು, ಆದರೆ ಇವರಿಗೆ ಉಪದೇಶ ಮಾಡೋರು ಯಾರೂ ಇಲ್ಲ. ತಪ್ಪು ಹೇಳ್ತಾ ಇದ್ದಾರೆ ಅವರು ಚಂಡಾಮರ್ಕರು. ಇವರಿಗೆಲ್ಲ ಸ್ವಲ್ಪ ಭಗವಂತನ ತತ್ವವನ್ನು ಹೇಳಬೇಕು ಅಂತ ಹೇಳಿ ಮಹಾಕಾರುಣಿಕರಾಗಿರ್ತಕ್ಕಂಥ ಪ್ರಹ್ಲಾದರಾಜರು
ಅವ್ರು ಹೇಳ್ತಾರೆ, ಶೃಣುತ ಸುಮನಸ ಸುರಾರಿ ಪುತ್ರ ಯದಮಹಪಮನ್ಯರತಿರುವದಾಮು ಪೃಷ್ಟ. ನೋಡ್ರಿ, ಯಾವ ಪದಾರ್ಥದಲ್ಲಿ ಮನಸ್ಸಿಡ್ದೇನೆ ಗಮನ ಕೊಟ್ಟು ನನ್ನ ಮಾತು ಕೇಳ್ರಿ. ಇವಾಗ ಸುಖ ಆಗತ್ತಲ್ಲ, ಇದು ಯಾವುದರಿಂದ ಆಗ್ತಾ ಇದೆ ಸ್ವಲ್ಪ ನೋಡ್ರಿ ಅಂತಾರೆ ಅವರು. ಭವ ವಿಭವ ಕಿಲ ಭಾತಿಯಸ್ತಮೇನಂ ವಿಮೃಶತ ಸುಬುಧೈಃ ಋತೈಷ ಸೇವ್ಯ ಧೃತಮತವಾ ಪರಿವರ್ಜಯೇವ ದೂರಾತ್. ಈ ಲೋಕದಲ್ಲಿ ಬರ್ತಕ್ಕಂಥ ಈ ಪದಾರ್ಥಗಳನ್ನು ತಗೋಬೇಕಾ ಬಿಡಬೇಕಾ, ಇದು ಫಸ್ಟು ವಿಚಾರ ಮಾಡಿರಿ. ಮೊದಲು ವಿಮರ್ಶತ, ಈ ಲೋಕದಲ್ಲಿ ಕಾಣತಕ್ಕಂಥ ಭೋಗ ಸಾಮಗ್ರಿಗಳು ಅಂತ ಏನಿದೆ, ಅವಿವೇಕಿಗಳು ಯಾವುದಕ್ಕೆ ಇವತ್ತನ್ನು ಸಂಪಾದಿಸಬೇಕು ಅಂತ ಇವತ್ತು ಹೊಡೆದಾಡ್ತಾ ಇದ್ದಾರೆ, ಸ್ವಲ್ಪ ವಿಮರ್ಶೆ ಮಾಡಿರಿ ಅಂತಾರೆ ಅವರು. ವಿಮರ್ಶತ ಸುಬುಧೈಃ ಉತೈಷ ಸೇವ್ಯ ಧೃತಮತವಾ ಪರಿವರ್ಜಯೇವ ದೂರಾತ್. ಇದನ್ನು ತಗೋಬೇಕಾ ಬೇಡವಾ? ಈಗ ಒಂದು ಪದಾರ್ಥ ಇದೆ, ಇದನ್ನು ಸ್ವೀಕಾರ ಮಾಡಿ ಭೋಗ ಮಾಡಿದರೆ ಏನು ಬೆನಿಫಿಟ್ಟು, ಇದನ್ನು ದೂರ ಬಿಟ್ಟರೆ ಏನು ಬೆನಿಫಿಟ್ಟು? ಸ್ವಲ್ಪ ವಿಮರ್ಶೆ ಮಾಡಿರಿ. ನೋಡ್ರಿ, ನಿಮ್ಗೆ ಹೇಳ್ತೀನಿ, ಪ್ರಥಮಮಿಹ ವಿಚಾರ್ಯತಂ ಯದಂಬ ಜಠರಗತೈರನುಭೂಯತೆ ಸುದುಃಖ. ಮೊದಲು ನೀವು ತಾಯಿಯ ಉದರದಿಂದ ಬಂದ್ರಿ. ನೀವೆಲ್ಲ ಈ ತಾಯಿಯ ಉದರದಿಂದ ಬಂದಿರತಕ್ಕಂಥ ಕಾಲದಲ್ಲಿ ನಿಮಗೆಷ್ಟು ದುಃಖ ಆಗಿದೆ ನಾ ಹೇಳ್ತೀನಿ ಕೇಳಿ ಅಂತಾರವ್ರು. ಅಂದರೆ ಈಗ ನೀವು ಈ ಹುಟ್ಟದಾಗಿಂದ ಹಿಡಿದು ಸಾಯೋ ತನಕ ಜೀವನದಲ್ಲಿ ದುಃಖ ಜಾಸ್ತಿ ಅಂತಾರೆ ಪ್ರಹ್ಲಾದರಾಜರು. ನೀವು ವಿಚಾರ ಮಾಡಿ ನೋಡಿ, ಸ್ವಲ್ಪ ಏನೋ ಆಪಾತತಃ ಆಗಾಗ ಸ್ವಲ್ಪ ಸುಖಗಳು ಕಾಣಿಸ್ಬೋದು, ಇಲ್ಲ ಅಂತಿಲ್ಲ. ಆದರೆ ಒಟ್ಟು ವಿಚಾರ ಮಾಡಿದಾಗ ದುಃಖ ಅನುಭವಿಸುತ್ತೀರ ಜಾಸ್ತಿ. ಇದಕ್ಕೆ ಸಂಸಾರ ಅಂತ ಕರೀತಾರೆ. ಸಂಸಾರ ಅಂದರೆ ದುಃಖ ಅಂತರ್ಥ. ಟೀಕಾಕೃತ್ಪಾದರು ಬರೀತಾರೆ, ದುಃಖಕ್ಕೆ ಇದಕ್ಕೆ ಹೆಸರು. ಇದು ಸ್ವಲ್ಪ ವಿಚಾರ ಮಾಡಿ. ನೀವು ಈಗ ಗರ್ಭದಲ್ಲಿದ್ದೀರಾ. ಈಗ ತಾಯಿಯ ಗರ್ಭದಲ್ಲಿ ಜೀವ ಇದ್ದಾಗ ಜಠರಗತೈರನುಭೂಯತೆ ಸುದುಃಖ ಸಕುಟಿಲ ತನುಭಿಃ ತದಗ್ನಿತಪ್ತೈಃ. ಒಂದು ದುಃಖ ಏನು ಗರ್ಭದಲ್ಲಿ ಅಂದರೆ ಹಿಂಗೆ ಸ್ಟ್ರೈಟಾಗಿ ಕೂತಿರೋಕ್ಕಾಗಲ್ಲ, ಹಿಂಗೆ ವಕ್ರವಾಗಿರಬೇಕದು. ಆ ತಾಯಿಯ ಗರ್ಭ ಇರೋದೇ ಹಾಗೆ. ಆ ತಾಯಿಯ ಗರ್ಭದಲ್ಲಿ ಜೀವ ಇದನ್ನಲ್ಲ, ಇವನು ಹಿಂಗೆ ಕಾಲುಗಳ ಮಧ್ಯದಲ್ಲಿ ತಲೆಯನ್ನು ಇಟ್ಕೊಂಡು ವಕ್ರಗತಿ. ಪ್ರಹ್ಲಾದರಾಜರು ಹೇಳ್ತಾರೆ, ಸಕುಟಿಲ ತನುಭಿಃ, ಹಿಂಗೆ ಬೆಂಡಾಗಿರ್ತಾನಂತ ಅವನು. ಆ ಜಾಗ ಇರೋದೇ ಅಷ್ಟು, ಅದು ಚಿಕ್ಕ ಜಾಗದಲ್ಲಿ ಆ ಇಡೀ ಕೂಸು ಹಿಂಗೆ ಸುತ್ತಕೊಂಡು ವಕ್ರವಾಗಿರುತ್ತಂತೆ ಅದು. ಅಗ್ನಿತಪ್ತೈಃ, ಅಲ್ಲಿ ಜಠರ ಇದೆಯಲ್ಲ, ಆ ಜಠರದಲ್ಲಿ ಅಗ್ನಿ ಇದೆ, ಅದಕ್ಕೆ ಜಾಠರಾಗ್ನಿ ಅಂತ ಕರೀತಾರೆ. ಅರ್ಥಾತ್ ಅಗ್ನಿ ಪಕ್ಕದಲ್ಲೇ ಇರ್ತಾನೆ ಇವನು. ಒಂದು ಕುಟಿಲನಾಗಿರೋದು ಅಂದರೆ ವಕ್ರವಾಗಿರೋದು, ಒಂದು ಜಾಠರಾಗ್ನಿಯ ಪಕ್ಕದಲ್ಲಿರೋದು. ಆಮೇಲೆ ಈ ಹಿಂದಿನ ಜನ್ಮಗಳನ್ನೆಲ್ಲ ಜ್ಞಾಪಿಸ್ಕೊತಾ ಇರ್ತಾರಂತೆ. ವಿವಿಧ ಪುರಾಜನಾನಿ ಸಂಸ್ಮರದ್ಭಿಃ ಕಾರಾಗೃಹೇ ದಸ್ಯುರಿವಸ್ಮಿ ಬದ್ಧ. ಹೆಂಗೆ ಜೈಲಲ್ಲಿ ಕೂಡಾಕಿರ್ತಕ್ಕಂತಹ ಕೈದಿ ಎಲ್ಲೂ ಸ್ವತಂತ್ರವಾಗಿ ಸಂಚಾರ ಮಾಡೋಕ್ಕಾಗೋದಿಲ್ಲ, ಹಾಗೆ ಎರಡೂ ಕೈಗೆ ಕೋಳಗಳನ್ನು ಅಥವಾ ಸರಪಳಿಯನ್ನು ಹಾಕಿ ಬದ್ಧನಾಗಿರ್ತಕ್ಕಂಥ ಕಾರಾಗೃಹದಲ್ಲಿರ್ತಕ್ಕಂಥ ಜೈಲಲ್ಲಿರ್ತಕ್ಕಂತಹ ಕೈದಿ ಹೆಂಗೆ ಅಲ್ಲಾಡಕ್ಕಾಗೋದಿಲ್ವೋ ಹಂಗಿರ್ತಾನಂತೆ ಅವನು. ಜರಾಯುಣ, ಈ ಗರ್ಭದ ಮೇಲೆ ಜರಾಯು ಅಂತ ಒಂದು ಚೀಲ ಇರುತ್ತೆ. ಅದು ಆ ಜರಾಯು ಅಂತಕ್ಕಂಥ ಒಂದು ಚರ್ಮದ ಚೀಲ ಅಷ್ಟರಲ್ಲೇ ಇರಬೇಕು ಇವನು, ಅದರಲ್ಲೇ ಬದ್ಧ ಕಟ್ಟಾಕ್ಬಿಟ್ಟಿರ್ತಾನೆ ಭಗವಂತ. ವಿಟ್ಕ್ರಮಿ ಮೂತ್ರಗೇಹೆ, ಅದು ಮಲಮೂತ್ರಗಳ ಕೋಶ, ಅದು ಕ್ರಿಮಿಗಳೇ ಇರುತ್ತೆ. ಪಶ್ಯಾಮಿ ಗರ್ಭೇಪಿ ಸಕೃನ್ಮುಕುಂದ ಪದಬ್ಜಯೋ ಅಸ್ಮರಣೇನ ಕಷ್ಟಂ. ನೋಡಿ, ಇದು ಗರ್ಭಕೋಶದಲ್ಲಿ ಅಂದರೆ ತಾಯಿಯ ಗರ್ಭದಲ್ಲಿದ್ದಾಗ ಜೀವ ಅನುಭವಿಸುವ ದುಃಖ. ಇನ್ನು ತಾಯಿ ತಿಂದಿರ್ತಕ್ಕಂಥ ಪದಾರ್ಥಗಳೆಲ್ಲ ಇವನ ಮೇಲೆ ಬೀಳ್ತಾ ಇರುತ್ತಂತೆ. ಭಾಗವತದಲ್ಲಿ ಹೇಳ್ತಾರೆ, ಕಪಿಲೋಪಾಖ್ಯಾನದಲ್ಲಿ ಭಗವಂತ ಹೇಳ್ತಾನೆ, ಸ್ವಾಮಿ ಸ್ವಯಂ ಹೇಳ್ತಾನೆ, ನಿಮಗೆ ಗೊತ್ತಿಲ್ಲ ನೀವೆಷ್ಟು ದುಃಖ ಅನುಭವಿಸಿದ್ದೀರಾ ಅಂತ ಈಚೆಗೆ ಬಂದ ಮೇಲೆ ನಿಮಗೆ ಗೊತ್ತಿಲ್ಲ.
ಮರೆತು ಬಿಟ್ಟಿದ್ದೀರಾ. ನಾನು ನಿಮಗೆಲ್ಲ ಒಂದು ಮರವು ಅಂತ ಒಂದು ಕೊಟ್ಬಿಟ್ಟಿದ್ದೀನಿ, ಒಳ್ಳೆ ಅನುಗ್ರಹ ಮಾಡಿಬಿಟ್ಟಿದ್ದೀನಿ. ಅಂದರೆ ಹಿಂದಿನ ದುಃಖ ಎಲ್ಲ ಮರೆಸಿಬಿಡ್ತೀನಿ ನಾನು, ಅದಕ್ಕೆ ನಿಮಗೆ ಇವಾಗ ದುಃಖ ಆಗ್ತಾ ಇಲ್ಲ. ಆದರೆ ಇಷ್ಟು ದುಃಖ ಅನುಭವಿಸಿ ಬಂದಿದ್ದೀರಾ ನೀವೆಲ್ಲ. ಆ ತಾಯಿ ತಿಂದಿರ್ತಕ್ಕಂಥ ಆಹಾರ ಇದೆಯಲ್ಲ, ಅದೆಲ್ಲ ಈ ಕೂಸಿನ ಮೇಲೆ ಬೀಳತ್ತಂತೆ, ಅದು ಒಳಗಡೆ ಇರೋ ಮಗು ಮೇಲೆ ಬೀಳತ್ತಂತೆ. ಅದು ಇವಳು ಹುಳಿ ಉಪ್ಪು ಖಾರ ಎಲ್ಲ ತಿಂತಾಳಲ್ಲ, ಆ ಹುಳಿ ಪದಾರ್ಥ ಆ ಚರ್ಮದ ಮೇಲೆ ಬೀಳುತ್ತಂತೆ. ಆಗ ತಾನೇ ಹುಟ್ಟಿರುವ ಅತಿ ನೂತನ ಚರ್ಮ ಅದು ಕೂಸಿಂದು. ಅದಕ್ಕೆಷ್ಟು ವೇದನೆ ಆಗತ್ತೆ ಅಂತ ಹೇಳಿದ್ರೆ, ಆ ಹುಳಿ ಉಪ್ಪು ಖಾರದ ಮೇಲೆ ಬಿದ್ದಾಗ ತುಂಬ ದುಃಖ ಪಡುತ್ತಂಥದ್ದು. ಅದು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಂಬತ್ತಂತೆ. ಅದೇನಾದರೂ ಸಜ್ಜೀವಿ ಆಗಿದ್ದರೆ, ದೇಹನ್ಯ ದೇಹ ವಿವರೇ ಜಠರಗ್ನಿನಾಸ್ರಕ್ ವಿಣ್ಮೂತ್ರ ಕೂಪ ಪತಿತೋ ವೃಷತಪ್ತ ದೇಹ ಇಚ್ಛನ್ನಿತೋ ಕೃಪಣಯ ಭವತಿ ಕದಾನು. ಅದು ಹೇಳುತ್ತೆ, ಅದು ಯಾವತ್ತು ನನ್ನನ್ನು ಈಚೆ ಕಡೆ ಕರ್ಕೊಂಡು ಹೋಗ್ತೀಯ ಸ್ವಾಮಿ, ಈ ಜಾಗದಲ್ಲಿ ನಾನು ಇರೋಕ್ಕಾಗಲ್ಲ. ದೇಹನ್ಯ ದೇಹ ವಿವರೇ ಜಠರಗ್ನಿನಾಸ್ರಕ್ ವಿಣ್ಮೂತ್ರ ಕೂಪ ಪತಿತೋ ವೃಷತಪ್ತ ದೇಹ. ಇನ್ನೊಬ್ಬರ ಮನೆಯಲ್ಲಿರೋದೇ ಕಷ್ಟ ಅಂತ ಹೇಳಿದ್ರೆ, ಇನ್ನೊಬ್ಬರ ದೇಹದಲ್ಲಿರಬೇಕಲ್ಲ ಇನ್ನೆಷ್ಟು ಕಷ್ಟ ಅಂತ ಹೇಳುತ್ತೆ ಆ ಕೂಸು. ಯಾರ್ದೋ ಮನೆಗೆ ಹೋಗಿರ್ತೀವಿ, ಅವ್ರು ಊಟ ಹಾಕೋ ತನಕ ಅವ್ರ ಮನೇಲಿ ಇರಬೇಕು, ನಮ್ಗೆ ಇಷ್ಟ ಇಲ್ಲ ಅಷ್ಟೊತ್ತು ಇರೋದಕ್ಕೆ, ಬೇಗ ಬಂದ್ಬೋಣ ಅನ್ನಿಸ್ತಾ ಇರುತ್ತೆ. ಆದರೆ ಅವ್ರು ಬೇಗ ಊಟ ಹಾಕೋದಿಲ್ಲ. ಯಾವಾಗ ಇವರು ಊಟ ಹಾಕಿ ನಮ್ಮನ್ನು ಕಳಿಸ್ಕೊಡ್ತಾರೋ ಅಂತ ಕಾದಿರ್ತೀವಿ. ಅವ್ರು ಆಯಿತು ಅಂದ ತಕ್ಷಣ ತಾಂಬೂಲ ತೊಗೊಂಡು ಹೊರಟೋಗ್ತಾ ಇರ್ತೀವಿ. ಇನ್ನೊಬ್ಬರ ಮನೆಯಲ್ಲಿ ಇರೋದು ಭಾಳ ಕಷ್ಟ. ಇನ್ನೊಬ್ಬರ ಮನೆಯಲ್ಲಿರೋದೇ ಕಷ್ಟ ಅಂದರೆ ಇನ್ನೊಬ್ಬರ ದೇಹದೊಳಗಿರಬೇಕಲ್ಲ, ಇದು ಎಷ್ಟು ಕಷ್ಟ ಅನ್ನತ್ತದು. ದೇಹನ್ಯ ದೇಹ ವಿವರೇ ಜಠರಗ್ನಿನಾಸ್ರಕ್ ವಿಣ್ಮೂತ್ರ ಕೂಪ ಪತಿತೋ ವೃಷತಪ್ತ ದೇಹ. ಆ ಪ್ರಾರ್ಥನೆ ಮಾಡುತ್ತಂತೆ ಭಗವಂತನನ್ನ, ಇಲ್ಲಿಂದ ಕಳಿಸ್ಬಿಡು ಬೇಗ ನನ್ನನ್ನು ಅಂತ. ಅದನ್ನು ಇಲ್ಲಿ ಹೇಳುತ್ತಾರೆ, ಪಶ್ಯಾಮಿ ಗರ್ಭೇಪಿ ಸಕೃನ್ ಮುಕುಂದ ಪದಬ್ಜಯೋರ ಸ್ಮರಣೇನ ಕಷ್ಟಂ. ಯಾಕೆ ಗೊತ್ತಾ ಇವನಿಂತ ಕಷ್ಟಪಟ್ಟಿದ್ದು? ಪ್ರಹ್ಲಾದರಾಜರು ಕೇಳ್ತಾರೆ, ಯಾಕೆ ನಿಮಗೆಲ್ಲ ಈ ತಾಯಿಯ ಗರ್ಭದಲ್ಲಿ ಇಷ್ಟು ದುಃಖ ಬಂದಿದ್ದು ಗೊತ್ತಾ? ನೀವು ಭಗವಂತನನ್ನು ಸ್ಮರಣೆ ಮಾಡಿಲ್ಲ ಹಿಂದಿನ ಜನ್ಮದಲ್ಲಿ. ಗರ್ಭೇಪಿ ಸಕೃನ್ ಮುಕುಂದ ಪದಬ್ಜಯೋರ್ ಅಸ್ಮರಣೇನ ಕೃತ್ಯಂ ತಸ್ಮತ್ ಸುಖಂ ಗರ್ಭಶಯಸ್ಯ ನಾಸ್ತಿ. ಪ್ರಹ್ಲಾದರಾಜರು ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಕಾಲದಲ್ಲಿ ಸುಖಂ ನಾಸ್ತಿ, ನಿಮಗಿಲ್ಲ. ಬಾಲ್ಯೇ ತಥಾ ಯೌವನ ವರ್ಧಕೇವ. ಇನ್ನು ಹುಟ್ಟಿದ್ರಿ, ಆಮೇಲೆ ಬಾಲ್ಯಾವಸ್ಥೆ ಅಂತ, ಅದು ಮಗು ಆಗಿದ್ದಾಗ ಅದಕ್ಕೆ ಬಾಲ್ಯಾವಸ್ಥೆ ಅಂತ ಕರೀತಾರೆ. ಆವಾಗ ಸುಖ ಇಲ್ಲ. ಚಿಕ್ಕ ಮಗು ಆಗಿದ್ದಾಗ ಒಂದು ಗೊತ್ತಾಗೋದಿಲ್ಲ, ಹೇಳಕ್ಕೆ ಬಾಯಿ ಇಲ್ಲ, ಅದಕ್ಕೆ ದುಃಖ ಅನುಭವಿಸ್ಕೊಂಡು ಒದ್ದಾಡ್ತಾ ಇರುತ್ತೆ. ಅದು ತಾಯಿಗೆ ಗೊತ್ತಾಗಲ್ಲ, ಮಗುಗೆ ಹೇಳಕ್ಕೆ ಗೊತ್ತಾಗಲ್ಲ. ಮಗು ಯಾತಕ್ಕೆ ಕಳ್ತಾ ಇದೆ ಅಂತ ತಾಯಿಗೆ ಗೊತ್ತಾಗಲ್ಲ. ನಾನು ಈ ಕಾರಣ ಕಳ್ತಾ ಇದ್ದೀನಿ ಅಂತ ಮಗು ಹೇಳಕ್ಕೆ ಬರೋದಿಲ್ಲ. ಅವ್ಯವಸ್ಥೆ ಮಯ ಅಂತಾರೆ ಪ್ರಹ್ಲಾದರಾಜರು. ತಸ್ಯ ತಸ್ಮಾತ್ ಸುಖಂ ಗರ್ಭಶಯಸ್ಯ ನಾಸ್ತಿ ಬಾಲ್ಯೇ ತಥಾ ಯೌವನ ವಾರ್ಧಕೇವ ಏವಂ ಭವೇಸ್ಮಿನ್ ಪರಿಮೃಗ್ಯಮಾಣ ವೀಕ್ಷಾಮಹೇ ನೈವ ಸುಖಾಂಶಲೇಶಂ. ಪ್ರಹ್ಲಾದರಾಜರು ಹೇಳ್ತಾರೆ, ಹೀಗೆ ಆಮೇಲೆ ಯೌವನಾವಸ್ಥೆ, ಆಮೇಲೆ ವಾರ್ಧಕ್ಯ. ಮುದಿತನದಲ್ಲಿ ಎಷ್ಟು ಕಷ್ಟ ಅಂತ ಮುದಿತನ ತಲುಪದವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಬಾಲ್ಯದಲ್ಲಿ ಕಷ್ಟ, ಯೌವನದಲ್ಲಿ ಕಷ್ಟ, ವಾರ್ಧಕ್ಯದಲ್ಲಿ ಕಷ್ಟ, ಗರ್ಭದಲ್ಲಿ ಇದ್ದಾಗ ಕಷ್ಟ. ವೀಕ್ಷಾಮಹೇನೈವ ಸುಖಾಂಶಲೇಶಂ. ವಿಚಾರ ಮಾಡ್ರಿ. ಪ್ರಹ್ಲಾದರಾಜರು ಹೇಳ್ತಾರೆ, ಯಥಾ ಯಥಾ ಸಾಧು ವಿಚಾರಯಾಮ ತಥಾ ತಥಾ ದುಃಖತರಂ ಚ ವಿದ್ಮಂ. ಅಲ್ಲ, ಸ್ವಲ್ಪ ಸುಖ ಇದೆಯಲ್ಲ ಪ್ರಹ್ಲಾದ, ಸುಖ ಇಲ್ಲ ಅಂತಲೇ ಹೇಳಬೇಡ ನೀನು. ಸುಖ ಇಲ್ವಾ ನಮ್ಮ ಜೀವನದಲ್ಲಿ? ಇದೆ ಅಂತಾರೆ. ಇದೇ ಇಲ್ಲ ಅಂತಲ್ಲ, ಆ ಪರ್ಸೆಂಟೇಜ್ ಹೋಲಿಸಿದಾಗ ವಿಜಯದಾಸರು ಹೇಳುತ್ತಾರೆ ಒಂದು ದೇವರ ನಾಮದಲ್ಲಿ, ಈ ಸಂಸಾರದಲ್ಲಿ ದುಃಖ ಎಷ್ಟು ಸುಖ ಎಷ್ಟು ಅಂದರೆ ಸರ್ಷಪದಷ್ಟು ಸುಖ ಮೇರು ಪರ್ವತದಷ್ಟು ದುಃಖ ಅಂತ ಒಂದು ಹೋಲಿಕೆ ಕೊಡ್ತಾರೆ ಅವರು. ವಿಜಯದಾಸರು ಹೇಳ್ತಾರೆ, ಸಂಸ್ಕೃತದಲ್ಲಿ ಸರ್ಷಪ ಅಂದರೆ ಸಾಸಿವೆ ಕಾಳಷ್ಟು ಸುಖ ಮೇರು ಪರ್ವತದಷ್ಟು ದುಃಖ. ಇಲ್ಲ ಅಂತ ಹೇಳಲ್ಲ ಸುಖ, ಈ ಸಂಸಾರ ಸುಖ ದುಃಖ ಎರಡು ಸೇರಿರೋದೆ. ಆದರೆ ಪರ್ಸೆಂಟೇಜ್ ಅಷ್ಟು ಸುಖ ಮೇರು ಪರ್ವತದಷ್ಟು ದುಃಖ. ಇದನ್ನೇ ಪ್ರಹ್ಲಾದರಾಜರು ಹೇಳ್ತಾರೆ,
ತಸ್ಮಾದ್ಭವೇಸ್ಮಿನ್ ಕಿಲ ಚಾರುರೂಪೆ ದುಃಖಕರೇನೈವ ಪತಂತಿ ಸಂತಹ. ಇದು ಮೇಲ್ನೋಟಕ್ಕೆ ಸುಂದರವಾಗಿರೋ ಥರ ಕಾಣ್ತಾ ಇದೆ ಇದು ಸಂಸಾರ. ಚಾರುರೂಪೆ, ಕೆಲವು ಪದಾರ್ಥ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದು ಒಳಗಡೆ ಹೋದ ಮೇಲೆ ತೊಂದರೆ ಕೊಡೋದು. ಅದು ಇವರು ನೋಡೋಕ್ಕೆ ಚೆನ್ನಾಗಿದೆ ಅಂತ ತೊಗೊಂಡ್ಬಿಡ್ತಾರೆ, ಅದನ್ನು ತಿಂದು ಬಿಡ್ತಾರೆ. ಒಳ್ಳೆ ವಾಸನೆ ಬರ್ತಾ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿಂದು ಬಿಡ್ತಾರೆ. ಆಮೇಲೆ ಒಳಗೆ ಹೋದ ಮೇಲೆ ಅದು ತೋರಿಸುತ್ತೆ ಕರಾಮತ್ತು. ನಾವು ಹೆಂಗೆ ಅದನ್ನು ದೂರದಿಂದಲೇ ಬಿಟ್ಟುಬಿಡ್ತಾರೋ ಜ್ಞಾನಿಗಳಾಗಿರೋರು. ಅಂದರೆ ಈಗ ಹೊರಗಡೆ ಮಾರ್ತಾ ಇರ್ತಕ್ಕಂಥ ತಿಂಡಿ ತಿನಿಸುಗಳಾಗಲಿ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ಹೊರತು ಒಳಗಡೆ ಆ ಪದಾರ್ಥಗಳು ಚೆನ್ನಾಗಿರೋದಿಲ್ಲ, ಅದು ಮೋಸ ಅಂತ ಗೊತ್ತಿದ್ರೂ ಕೂಡ ಹೇಗೆ ತೊಗೊಂಡ್ಬಿಡ್ತಾರೋ ಇವರು. ಆದರೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಇದನ್ನು ಸ್ವೀಕಾರ ಮಾಡಬಾರದು ಅಂತ ಬಿಡ್ತಾರೋ, ಇಡೀ ಜಗತ್ತಿನ ಪದಾರ್ಥ ಎಲ್ಲ ಹಾಗೆ ಇರೋದು ಅಂತಾರೆ ಅವರು ಪ್ರಹ್ಲಾದರಾಜರು. ತಸ್ಮಾದ್ಭವೇಸ್ಮಿನ್ ಕಿಲ ಚಾರುರೂಪೆ ದುಃಖಕರೇನೈವ ಪತಂತಿ ಸಂತಹ. ಸಂತಹ ನ ಪತಂತಿ. ಈ ಸಂಸಾರದ ವಿಷಯದಲ್ಲಿ ಅವ್ರು ಬೀಳೋದಿಲ್ವಂತವ್ರು. ಆದರೆ ಯಾರು ಬೀಳ್ತಾರೆ? ಪತಂತ್ಯದೋ ತತ್ವವಿದ ಅತತ್ವವಿದ ಸುಮೂಢಾ. ಯಾರಿಗೆ ಭಗವಂತನ ಜ್ಞಾನ ಇಲ್ಲ, ಈ ಭಗವಂತನ ಜ್ಞಾನ ಇಲ್ಲದೆ ಇರೋರೇ ಈ ಸಂಸಾರದಲ್ಲಿ ಬೀಳೋದು. ಇವರು ಈ ಪದಾರ್ಥದ ಮೇಲೆ ಆಸೆ ಬರೋದು. ವಹ್ನೋ ಪತಂಗ ಇವ ದರ್ಶನೀಯೇ. ಈ ಬೆಂಕಿ ಇದೆಯಲ್ಲ, ಈ ದೀಪ, ಆ ದೀಪ ಉರಿತಾ ಇದ್ದಾಗ ಅದು ತಳ 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 ಬಂಗಾರದ ಕಲರ್ ಅದು ದೀಪ. ಈ ಪತಂಗ ಏನು ಮಾಡುತ್ತೆ ಅಂದರೆ, ಯಾವುದೋ ಒಳ್ಳೆ ಆಟ ಆಡೋ ವಸ್ತು ಅಂತ ಹೇಳಿಬಿಟ್ಟು ಅದ್ರ ಹತ್ರ ಹೋಗುತ್ತೆ, ಆ ದೀಪದ ಹತ್ರ ಹೋಗುತ್ತದು. ಆ ದೀಪದ ನೋಡೋಕ್ಕೆ ಚೆನ್ನಾಗಿರುತ್ತೆ, ದೀಪ ತಳ 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 ಅಂತ ಹೊಳಿತಾ ಇರುತ್ತೆ. ಅದು ಯಾವುದೋ ಹೊಳಿತಾ ಇರತಕ್ಕಂಥ ವಸ್ತು ಅಂತ ಪತಂಗ ದೀಪದ ಹತ್ರ ಹೋಗಿ ಹೇಗೆ ತನ್ನ ರೆಕ್ಕೆಯನ್ನು ಸುಟ್ಕೊಂಡು ತಾನೂ ಸಂಹಾರ ಆಗತ್ತೋ, ತಾನೂ ನಾಶ ಆಗತ್ತೋ, ಹಾಗೆ ಈ ಸಂಸಾರ ಅನ್ನೋದು ತಳ 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 ಹೊಳಿತಾ ಇರತಕ್ಕಂತಹ ದೀಪದಂತೆ ಒಳಗಡೆ ಭಾಳ ಡೇಂಜರ್ ಅಂತಾರೆ ಅವರು. ವನ್ನೋ ಪತಂಗ ಇವ ದರ್ಶನೀಯೇ ಯದ್ಯಸ್ತಿ ನನ್ಯಚ್ಚರಣಂ ಸುಖಾಯ ಯುಕ್ತಂ ತದೇ ತತ್ಪತನಂ ಸುಖಾಭೇ. ಪ್ರಹ್ಲಾದರಾಜರು ಹೇಳುತ್ತಾರೆ, ನೋಡಿ ದೈತ್ಯ ಬಾಲಕರೇ, ಈ ಬೇರೆ ಸುಖ ಇಲ್ಲದೆ ಇರೋರು ಇಂಥ ಕೀಳು ಸುಖಕ್ಕೆ ಬರ್ತಾರೆ ಹೊರತು ಉತ್ತಮವಾದ ಸುಖ ಇರ್ತಕ್ಕಂಥವ್ರು ಯಾಕೆ ಇದಕ್ಕೆ ಬರ್ತಾರೆ, ಈ ಸಂಸಾರ ಸುಖಕ್ಕೆ? ಅವರೊಂದು ಉದಾಹರಣೆ ಕೊಡ್ತಾರೆ. ಅವಿಂದತ ಮನ್ನ ಮಹೋಕೃಶಾನಂ ಯುಕ್ತಂ ಹಿ ಪಿಣ್ಯಾಕ ತುಷಾದಿ ಭಕ್ಷಣಂ. ಯಾರ ಮನೆಯಲ್ಲಿ ಅನ್ನ ಇಲ್ಲವೋ ಅವನು ಈ ಹಿಂಡಿ ಹೊಟ್ಟು ಮೊದಲಾಗಿರ್ತಕ್ಕಂಥದ್ದು ತಿಂತಾನೆ, ಅವನಿಗೆ ಅದೇ ಆಹಾರ. ಅನ್ನ ಇಲ್ಲದೆ ಇರೋರು ಹೋಗೋದು ಅದಕ್ಕೆ. ಯಾರ ಮನೆಯಲ್ಲಿ ಅನ್ನ ಇದೆಯೋ ಅವನು ಹೇಗೆ ಹಿಂಡಿ ಮೊದಲಾಗಿರ್ತಕ್ಕಂಥ ದ್ರವ್ಯಗಳನ್ನು ತಿನ್ನೋದಿಲ್ವೋ, ಹಿಂಡಿ ಬೂಸ ಎಲ್ಲ ನಾವು ತಿಂತೀವ, ಅದು ಹಸುಗಿಡೋ ಪದಾರ್ಥ, ನಾವು ತಿಂತೀವ. ಅದು ಯಾಕೆ ತಿಂತಾ ಇಲ್ಲ ನಾವು ಇವತ್ತು ಅದನ್ನು? ನಮ್ಮ ಮನೆಯಲ್ಲಿ ಅನ್ನ ಇದೆ, ನಮಗೆ ಅನ್ನ ಇದೆ, ಭಕ್ಷ್ಯಭೋಜ್ಯ ಇರೋದರಿಂದ ನಾವು ಹಿಂಡಿ ಬೂಸ ಮೊದಲಾಗಿರ್ತಕ್ಕಂತಹ ಪದಾರ್ಥವನ್ನು ನಾವು ಸ್ವೀಕಾರ ಮಾಡ್ತಾ ಇಲ್ಲ ಇವತ್ತು. ಅದು ಹೇಯ, ನಮ್ಮ ದೃಷ್ಟಿಯಿಂದ ಅದು ಹೇಯ ಪದಾರ್ಥ, ತ್ಯಾಜ್ಯ ಪದಾರ್ಥ. ಅದು ಯಾಕೆ ಬಿಟ್ಬಿಟ್ಟಿದ್ದೀವಿ ನಾವಿವತ್ತು? ಅದಕ್ಕಿಂತ ಚೆನ್ನಾಗಿರ್ತಕ್ಕಂತಹ ಅನ್ನ ಇದೆ ನಮ್ಮ ಮನೆಯಲ್ಲಿ. ಚೆನ್ನಾಗಿರ್ತಕ್ಕಂಥ ಅನ್ನ ಇರೋದರಿಂದ ಈ ಕೆಳಗಡೆ ಇರ್ತಕ್ಕಂಥ ಪದಾರ್ಥಗಳನ್ನು ಬಿಟ್ಟುಬಿಟ್ಟಿದ್ದೀವಿ ನಾವು. ಎಣ್ಣೆಯಲ್ಲಿ ಮಾಡಿರ್ತಕ್ಕಂಥ ಪದಾರ್ಥ ತಿನ್ನೋದಿಲ್ಲ ಕೆಲವರು, ಬರೀ ತುಪ್ಪದಲ್ಲಿ ಮಾಡಿರೋದು ತಿಂತಾರೆ. ಯಾಕೆ? ಅವ್ರ ಮನೇಲಿ ತುಪ್ಪ ಇದೆ. ತುಪ್ಪ ಇರೋದರಿಂದ ತುಪ್ಪಕ್ಕಿಂತ ಕಡಿಮೆಯಾಗಿರ್ತಕ್ಕಂತಹ ರುಚಿಯಲ್ಲೂ ಕಡಿಮೆ ಇರ್ತಕ್ಕಂಥ ಎಣ್ಣೆ ಪದಾರ್ಥ ಬಿಟ್ಬಿಟ್ಟಿಯಾ ನೀವನು? ಯಾಕೆ? ಅವ್ರ ಮನೇಲಿ ತುಪ್ಪ ಇರೋದರಿಂದ. ಅಂದರೆ ಲೋಕದಲ್ಲಿ ನೀತಿ ಹಿಂಗೇನೆ ಇರೋದು. ಉತ್ತಮ ಪದಾರ್ಥ ಇದ್ದಾಗ ಅದಕ್ಕಿಂತ ಕಡಿಮೆ ಪದಾರ್ಥವನ್ನು ಜನಗಳು ಬಿಟ್ಟು ಬಿಡ್ತಾರೆ. ಇದು ನಿಯಮ. ಇದು ಇವತ್ತು ಕೆಟ್ಟ ಅಕ್ಕಿಯನ್ನು ತಗೊಂಡು ಯಾಕೆ ತಿಂತಾ ಇಲ್ಲ ನೀವು? ಈ ರೇಷನ್ ಗೀಷನ್ನಲ್ಲೆಲ್ಲ ಕೊಡ್ತಾರಲ್ಲ, ಈ ಕೆಟ್ಟ ಹುಳ ಇರ್ತಕ್ಕಂತಹ ಅಥವಾ ಧೂಳಿರ್ತಕ್ಕಂಥ ಅಥವಾ ಭತ್ತ, ಕಲ್ಲು, ಮಣ್ಣು ಇರ್ತಕ್ಕಂಥ ಅಕ್ಕಿ ಯಾಕೆ ಇವತ್ತು ನೀವು ತಂದು ತಿಂತಾ ಇಲ್ಲ ಅಂದರೆ, ನಿಮ್ಮ ಮನೆಯಲ್ಲಿ ಒಳ್ಳೆ ಅಕ್ಕಿ ಇದೆ, ನಿಮಗೆ ಒಳ್ಳೆ ಅಕ್ಕಿ ತೊಗೊಂಬರೋ ಅಷ್ಟು ಸಂಪಾದನೆ ಇದೆ, ಹಣ ಇದೆ, ಅದಕ್ಕೆ ಅದನ್ನು ತೊಗೊಂಬರ್ತಾ ಇದ್ದೀರಾ, ಇದನ್ನು ಬಿಟ್ಬಿಟ್ಟಿದ್ದೀರಾ.
ಯಾರಿಗೆ ಆ ಒಳ್ಳೆ ಅಕ್ಕಿ ಇಲ್ಲ ಮನೆಯಲ್ಲಿ ಅವನು ಇದನ್ನೇ ತಗೊಂಬಂದು ತಿಂತಾನೆ ಇವತ್ತು ಕೂಡ. ಅಂದರೆ ಒಳ್ಳೆ ಪದಾರ್ಥ ನಮ್ಮ ಮನೆಯಲ್ಲಿದ್ದಾಗ ಕೆಟ್ಟ ಪದಾರ್ಥವನ್ನು ನಾವು ತ್ಯಾಗ ಮಾಡ್ತೀವಿ ಅನ್ನೋದು ನಿಯಮ ಇದು. ಹಾಗೆ ಯಾರಿಗೆ ಭಗವಂತ ಅನ್ನತಕ್ಕಂಥ ಒಳ್ಳೆ ಪದಾರ್ಥ ಸಿಕ್ಕಿಬಿಟ್ಟಿದೆ, ಜ್ಞಾನಿಗಳು ಭಗವಂತ ಅನ್ನತಕ್ಕಂಥ ಒಳ್ಳೆ ಪದಾರ್ಥವನ್ನು, ಶ್ರೀಹರಿ ಅನ್ನತಕ್ಕಂಥ ಒಳ್ಳೆ ಪದಾರ್ಥವನ್ನು ಇಟ್ಕೊಂಡಿರೋದ್ರಿಂದ ಈ ಸಂಸಾರದಲ್ಲಿ ಸಿಗತಕ್ಕಂತಹ, ಈ ಜಗತ್ತಿನಲ್ಲಿ ಸಿಗತಕ್ಕಂಥ ಎಲ್ಲ ಪದಾರ್ಥಗಳನ್ನು ಬಿಟ್ಟುಬಿಟ್ಟಿದ್ದಾರೆ. ಕೇಳ್ತಾರೆ ಅವರು ಪ್ರಹ್ಲಾದರಾಜರು, ಅಸ್ತೀತ್ಯಜಂ ಶ್ರೀಪತಿಪಾದ ಪದ್ಮ ದ್ವಂದ್ವಾರ್ಚನ ಪ್ರಾಪ್ಯಮನಂತಮಾದ್ಯಂ. ಭಗವಂತ ಅಂತ ಒಂದು ವಸ್ತು ಇದೆ ಅಲ್ವಾ, ನಿಮಗೆ ಗೊತ್ತೇ ಇಲ್ಲ ಅದು. ನೀವು ಬರೀ ದೈತ್ಯರ ಉಪದೇಶ ಕೇಳಿ, ಷಂಡಾಮರ್ಕರ ಉಪದೇಶ ಕೇಳಿ ಭಗವಂತನ ಚಿಂತನೆಯೇ ಮಾಡಿಲ್ಲ, ಅವನಿದ್ದಾನೆ ಅಂತ ತಿಳ್ಕೊಂಡಿಲ್ಲ, ಅವನ ಮಹಿಮೆ ಗೊತ್ತಿಲ್ಲ, ಅವನ ಸ್ಮರಣೆ ಮಾಡಿದ್ರೆ ಎಷ್ಟು ಅನುಗ್ರಹ ಆಗತ್ತೆ ಅಂತ ಗೊತ್ತಿಲ್ಲ ನಿಮಗೆ. ಒಂದು ಒಳ್ಳೆ ಪದಾರ್ಥ ಮಾರ್ಕೆಟಲ್ಲಿ ಇದೆ ಅಂತ ಗೊತ್ತಿಲ್ಲದೆ ಇದ್ದರೆ ಕೆಟ್ಟದೇ ತಂದು ತಿಂತಾ ಇರ್ತೀವಿ. ಆಮೇಲೆ ಯಾರೋ ಹೇಳ್ತಾರೆ ರೀ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗಿರೋದಿದೆ ಅಂತ, ಅದು ತೊಗೊಂಬಕ್ಕೆ ಹೋಗ್ತೀವಿ ನಾವು. ದೈತ್ಯ ಬಾಲಕರಿಗೆ ಪ್ರಹ್ಲಾದರಾಜರು ಹೇಳ್ತಾರೆ, ನಿಮಗೆ ಗೊತ್ತೇ ಇಲ್ಲ ಅದು. ಅಸ್ತಿತ್ಯಜಂ, ಒಂದು ಸುಂದರ ವಸ್ತು ಇದೆ ಅಲ್ವಾ, ಭಗವಂತನಿಗೆ ವಸ್ತು ಅಂತ ಕರೀತಾರೆ. ಅಪ್ರತಿಹತ, ಯಾವುದರಿಂದಲೂ ಕೂಡ ನಾಶ ಇಲ್ಲದೆ ಇರೋದರಿಂದ ಭಗವಂತನಿಗೆ ವಸ್ತು ಅಂತ ಹೆಸರು. ಅಂತ ಒಂದು ಸುಂದರ ವಸ್ತು ಇದೆ ಅಲ್ವಾ, ಅದನ್ನು ನೀವು ನೋಡೇ ಇಲ್ಲ. ಅಕ್ಲೇಶತ ಪ್ರಾಪ್ಯಮಿದಂ ವಿಸೃಜ್ಯ ಮಹಾಸುಖಂ ಯೋನ್ಯ ಸುಖಾನಿ ವಾಂಚಿತ್ ರಾಜ್ಯಂ ಕರಸ್ತಂ ಸಮಸೌ ವಿಸೃಜ್ಯ ಭಿಕ್ಷಾಮಠೆ ದೀನಮನಸು ಮೂಢ. ಪ್ರಹ್ಲಾದರಾಜರು ಹೇಳ್ತಾರೆ, ಏನು ಕಷ್ಟ ಇಲ್ಲದೆ ಆ ಭಗವಂತನ ಸ್ಮರಣೆ ಮಾಡ್ಬೋದು. ನಾರಾಯಣ, ಕೃಷ್ಣ, ಗೋವಿಂದ ಅಂತ ಹೇಳೋಕ್ಕಾಗಲಿ ಅಥವಾ ದೇವಸ್ಥಾನಕ್ಕೆ ಬಂದು ಭಗವಂತನನ್ನು ನೋಡೋದಾಗಲಿ ಏನು ನಿಮಗೆ ಕಷ್ಟ? ಇಂದ್ರಿಯ ಕೊಟ್ಟಿದ್ದಾನೆ ಭಗವಂತ, ಶಕ್ತಿ ಕೊಟ್ಟಿದ್ದಾನೆ, ಕಾಲಿಗೆ ಶಕ್ತಿ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದು ಭಗವಂತ, ಕಾಲಿಗೆ ಶಕ್ತಿ ಕೊಟ್ಟಿದ್ದು ಭಗವಂತ. ತನ್ನ ರೂಪವನ್ನು ನಾನೇ ತೋರಿಸಿ ಸಂತೋಷಪಡಿ ಅಂತ ಹೇಳಿದ್ರೆ ಏನು ಕಷ್ಟಪಟ್ಟಿದ್ದೀವಿ ನಾವು. ಅಕ್ಲೇಶತ ಪ್ರಾಪ್ಯಮಿದಂ ವಿಸೃಜ್ಯ. ಭಾಗವತದಲ್ಲಿ, ನರಸಿಂಹಪುರಾಣ ಭಾಗವತದಲ್ಲಿ ಎರಡು ಒಂದೇ ಥರ ಇದೆ, ಅಲ್ಲೂ ಉಪದೇಶ ಮಾಡ್ತಾರೆ. ನರಸಿಂಹಪುರಾಣದಲ್ಲಿ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಏನು ಉಪದೇಶ ಮಾಡಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಭಾಗವತದಲ್ಲೂ ಉಪದೇಶ ಮಾಡುತ್ತಾರೆ. ಇದೇ ಕತೆ ಭಾಗವತದಲ್ಲೂ ಬಂದಿದೆ, ಸಪ್ತಮ ಸ್ಕಂದದಲ್ಲಿ. ಅಲ್ಲಿ ಪ್ರಹ್ಲಾದರಾಜರು ಒಂದು ಮಾತಾಡ್ತಾರೆ. ಇಡೀ ಜಗತ್ತಿಗೆ ಇವತ್ತು ಬೇಕಾಗಿರ್ತಕ್ಕಂಥ ಒಂದು ಮಾತನ್ನು ಪ್ರಹ್ಲಾದರಾಜರು, ಜಗತ್ತಿಗೆ ಬೇಡ, ಕಡೆ ಪಕ್ಷ ನಾವು ಮನುಷ್ಯರು, ಬ್ರಾಹ್ಮಣರು, ಮಾಧ್ವರು ನಮ್ಮೆಲ್ಲರ ಕಣ್ಣು ತೆರೆಸ್ತಕ್ಕಂಥ ಒಂದು ಮಾತನ್ನು ಪ್ರಹ್ಲಾದರಾಜರು ಆಡುತ್ತಾರೆ. ಇವತ್ತು ಎಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಕಷ್ಟಪಡ್ತಾ ಇರೋದು ಯಾತಕ್ಕೆ ಅಂದರೆ ಸುಖಕ್ಕೋಸ್ಕರ. ಸುಖವಾಗಿರಬೇಕು ನಾವು. ಎಲ್ಲರ ಗುರಿ ಒಂದೇ, ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯನೇ ಇಲ್ಲ. ಏನು ಬೇಕು ನಿಮಗೆ ಅಂದರೆ ಸುಖವಾಗಿರಬೇಕು ಅಂತಾರೆ. ಎಲ್ಲರೂ ಹೀಗೆ ಹೇಳೋದು. ನಮಸ್ಕಾರ ಮಾಡಿದಾಗ ಸುಖವಾಗಿರುವಂತಲೇ ಆಶೀರ್ವಾದ ಮಾಡೋದು, ಸುಖವಾಗಿರಬೇಕು ಅಂತಲೇ ಎಲ್ಲರೂ ಬಯಸೋದು ಅಷ್ಟೇ. ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದ ತನಕ ಕಷ್ಟಪಟ್ಟು ದುಡಿದು ಓಡಾಡಿ ದೂರ ಹೋಗಿ ಅನ್ನ ಇಲ್ಲದೆ, ನೀರಿಲ್ಲದೆ, ಹೊಟ್ಟೆಗಿಲ್ಲದೆ ಎಷ್ಟೋ ಕಷ್ಟಪಟ್ಟು ಅವನ ಕೈಲಿ ಬಯಸ್ಕೊಂಡು ಈ ಎಲ್ಲ ಯಾಕೆ ಮಾಡ್ತಾ ಇರೋದು ನಾವು? ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಆಭೂತ್ ಕದಾಚನ ಸುಖಂ ನ ವೀಕ್ಷೇ ನೇತ್ರಾಭ್ಯಾಂ ದುಃಖಂ ನ ವೀಕ್ಷೇ ನೇತ್ರಾಭ್ಯಾಂ ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಭೂತ್. ಇದು ಇಡೀ ಜಗತ್ತಿನ ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮು. ಎಲ್ಲರದು ಒಂದೇ, ಇದು ಕಾಮನ್. ಇದು ಯಾರನ್ನಾರ ಕೇಳಿ, ಬೆಳಗ್ಗೆ ಇಷ್ಟೆಲ್ಲ ಕಷ್ಟಪಡ್ತಾ ಇರ್ತಾರಲ್ಲ, ಬೆಳಗ್ಗೆ ಓಡಿ ಹೋಗ್ತಾ ಇರ್ತಾರೆ, ಹೊತ್ತಾಗೋಯ್ತು ಅಂತ. ಯಾಕಪ್ಪ ಇಷ್ಟೊಂದಕ್ಕೆ ಓಡ್ತಾ ಇದ್ದೆ ಅಂತ ಕೇಳ್ರಿ ಬೇಕಾರೆ. ಇಲ್ಲ, ಬಸ್ ಮಿಸ್ ಆಗಿಬಿಡುತ್ತೆ, ಓಡೋಗ್ತಾ ಇದ್ದೀನಿ ಅಂತಾನೆ. ಬಸ್ ಮಿಸ್ ಆದರೆ ಏನು ಅಂತ ಕೇಳ್ತೀರಾ? ಫ್ಯಾಕ್ಟ್ರಿಗೆ ಲೇಟ್ ಆಗುತ್ತೆ ಬಸ್ ಮಿಸ್ ಆದರೆ ಅಂತ. ನಾನು ಫ್ಯಾಕ್ಟ್ರಿಗೆ ಯಾಕೆ ಹೋಗಬೇಕು ಅಂತ ಹೇಳಿದ್ರೆ, ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗಬೇಕು ಅಂತಾನೆ. ಕೆಲಸಕ್ಕೆ ಯಾಕೆ ಹೋಗಬೇಕು ಅಂದರೆ ದುಡ್ಡು ಕೊಡ್ತಾರೆ ಅಂತ ಹೋಗ್ತಾನೆ. ದುಡ್ಡು ಯಾಕೆ ಬೇಕು ಅಂದರೆ ಪದಾರ್ಥ ತಗೋಬೇಕು ಅಂತಾನೆ. ಪದಾರ್ಥ ಯಾಕೆ ಬೇಕು ಅಂದರೆ ತಿನ್ನಕ್ಕೆ ಅಂತಾನೆ. ಯಾಕೆ ತಿನ್ನಬೇಕು ಅಂದರೆ ಸುಖಕ್ಕೆ ಅಂತಾನೆ. ಕಡೇಲಿ ಏನೇನೆಲ್ಲಿ ಸುತ್ತಾಕೊಂಬಂದ್ರು ಎಲ್ಲಿ ಎಂಡಾಗತ್ತೆ ಅಂದರೆ ಸುಖವಾಗಿರಬೇಕು ನಾವು. ಅದಕ್ಕೆ ಇವತ್ತು ಬಟ್ಟೆ, ಆಹಾರ, ದೃಶ್ಯ, ನೋಟ, ವಾಹನ
ಭೂಮಿ ಕಾಣಿ ಎಲ್ಲ ಸುಖ ಪದಾರ್ಥಗಳು ಅಂತ ತಿಳ್ಕೊಂಡಿದ್ದೀವಿ ಇವತ್ತು ನಾವು. ಅದಕ್ಕೆ ನಮ್ಮ ಪ್ರಯತ್ನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದೇವ್ರ ಪೂಜೆಗೆ ಟೈಮ್ ಇಲ್ಲ, ಸಂಧ್ಯಾವಂದನೆಗೆ ಟೈಮ್ ಇಲ್ಲ, ನಾರಾಯಣ ಕೃಷ್ಣಾನಕ್ಕೆ ಟೈಮ್ ಇಲ್ಲ, ಹಬ್ಬಕ್ಕೆ ಟೈಮ್ ಇಲ್ಲ, ಶ್ರಾದ್ದಕ್ಕೆ ಟೈಮ್ ಇಲ್ಲ, ನಮ್ಗೆ ಯಾವುದಕ್ಕೂ ಟೈಮ್ ಇಲ್ಲ, ಹಣ ಸಂಪಾದನೆಗೆ ಟೈಮ್ ಇದೆ. ಪ್ರಹ್ಲಾದರಾಜರು ಇದಕ್ಕೆ ವಿರುದ್ಧವಾಗಿ ಮಾತಾಡ್ಬಿಡ್ತಾರೆ ಭಾಗವತದಲ್ಲಿ. ನೀವು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಸುಖಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ, ನೀವು ದಡ್ರು ಅಂತಾರೆ ಪ್ರಹ್ಲಾದರಾಜರು. ದಡ್ರು ನೀವು. ಸುಖಕ್ಕೋಸ್ಕರ ಯಾರು ಪ್ರಯತ್ನ ಪಡ್ತಾರೋ ಇವರು ದಡ್ರು ಅಂದರು ಪ್ರಹ್ಲಾದರಾಜರು. ಯಾಕೆ ಸ್ವಾಮಿಯಿಂದ ಯಾಕೆ ಸ್ವಾಮಿ ಅಂತ ಕೇಳಿದ್ರು ದೈತ್ಯ ಬಾಲಕರೆಲ್ಲ. ಅಲ್ರಿ ಕೆಲಸ ಮಾಡದೇ ಇದ್ದರೆ ದುಡ್ಡು ಕೊಡ್ತಾರಾ? ದುಡ್ಡು ಕೊಡದೇ ಇದ್ದರೆ ಪದಾರ್ಥ ಬರುತ್ತಾ? ಪದಾರ್ಥ ಬರದೇ ಇದ್ದರೆ ತಿನ್ನಕ್ಕಾಗತ್ತಾ? ತಿಂದೆ ಸುಖ ಬರುತ್ತಾ ಅಂತ ದೈತ್ಯರು ಕೇಳಿದ್ರು. ಪ್ರಹ್ಲಾದರಾಜರು ಹೇಳ್ತಾರೆ, ಸುಖ ಎಷ್ಟು ಥರ ಇದೆ ಗೊತ್ತಾ ನಿಮಗೆ ಅಂದರು. ಸುಖ ಎಷ್ಟು ಥರ ಇದೆ, ಎಷ್ಟು ಟೈಪ್ ಸುಖ ಇದೆ ಅಂದರು. ಗೊತ್ತಿಲ್ಲ ಅಂದರು ಅವರು. ಇದೆಲ್ಲ ಭಾಗವತದಲ್ಲಿದೆ. ಸುಖಮೈಂದ್ರಿಯಕಂ ದೈತ್ಯಾಹ ದೇಹ ಯೋಗೇನ ಯೋಗಿನಾಂ ದೈವಾದ್ ಲಭ್ಯತೆ ಜಂತೋ ಯಥಾ ದುಃಖಂ ಅಯತ್ನತಃ ಅಂತ ಭಾಗವತ ವಾಕ್ಯ. ಪ್ರಹ್ಲಾದರಾಜರು ಹೇಳ್ತಾರೆ, ನೀವೆಲ್ಲ ತಪ್ಪು ತಿಳ್ಕೊಂಬಿಟ್ಟಿದ್ದೀರಾ. ಸುಖಕ್ಕೋಸ್ಕರ ಪ್ರಯತ್ನ ಪಡೋದು ಬೇಕಾಗಿಲ್ಲ ಅಂತಾರೆ ಅವರು. ನೀವು ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಸುಖಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರಲ್ಲ, ಬೇಡ ಅಂತಾರೆ ಪ್ರಹ್ಲಾದರಾಜರು. ಸುಖಮೈಂದ್ರಿಯಕಂ ದೈತ್ಯಾಹ. ಎರಡು ಥರ ಸುಖ ಇದೆ. ಇಂದ್ರಿಯಜನ್ಯ ಸುಖ, ಸ್ವರೂಪ ಸುಖ ಅಂತ ಎರಡು ಥರ ಸುಖ. ಅಂದರೆ ನಮ್ಮ ಒಳಗಡೆನೇ ಇರೋ ಸುಖ ಒಂದು, ಇನ್ಬಿಲ್ಟ್, ಅದು ನಮ್ಮ ಸ್ವರೂಪದಲ್ಲಿರೋ ಸುಖ ಅದು. ಈಗ ರಾತ್ರಿ ನಿದ್ದೆ ಮಾಡ್ತೀರಾ ಅಲ್ವಾ? ರಾತ್ರಿ ನಿದ್ದೆ ಮಾಡಿದಾಗ ಸುಖವಾಗಿದ್ದೆ ಅಂತ ಎದ್ದ ಮೇಲೆ ಹೇಳ್ತೀವಿ ಅಲ್ವಾ, ಸುಖವಾಗಿ ಮಲಗಿದ್ದೆ ನಾನು ಅಂತ. ಅಂದರೆ ನಿದ್ದೆಯಲ್ಲಿ ಒಂದು ಸುಖ ಆಗುತ್ತೆ ನಮಗೆ. ನಿದ್ರಾ ಕಾಲದಲ್ಲಿ ಒಳ್ಳೆ ಸುಖವಾಗಿ ಮಲ್ಕೊಂಬಿಡ್ತೀವಿ, ಯಾವುದರ ಜ್ಞಾನ ಇರಲ್ಲ, ಆನಂದವಾಗಿ ಮಲ್ಕೊಂಬಿಟ್ಟಿರ್ತೀವಿ. ಒಂದು ಪದಾರ್ಥನೂ ಇರಲ್ಲ ಅವಾಗ ನಮ್ಮ ಹತ್ರ. ಒಂದು ಪದಾರ್ಥದ ಸಂಬಂಧ ಇರಲ್ಲ, ಇಂದ್ರಿಯಗಳ ಸಂಬಂಧ ಇರಲ್ಲ, ಕೈಯಲ್ಲಿರೋ ಪದಾರ್ಥ ಎಲ್ಲ ಹಾಗೆ ಇಟ್ಕೊಂಡು ಮಲ್ಕೊಂಬಿಟ್ಟಿರ್ತೀವಿ. ತಿನ್ನಬೇಕು ಅಂತ ಕೈಲಿ ಇಟ್ಕೊಂಡಿರ್ತೀವಿ, ನಿದ್ದೆ ಬಂದುಬಿಡುತ್ತೆ ನೋಡಿ, ಆ ಪದಾರ್ಥ ಕೈಯಲ್ಲೇ ಇರುತ್ತೆ. ಅದನ್ನು ತಿಂದಿಲ್ಲ. ಯಾವ ಇಂದ್ರಿಯ ಕೆಲಸ ಮಾಡಲ್ಲ, ಕಣ್ಣು ಕೆಲಸ ಮಾಡಲ್ಲ, ಬಾಯಿ ಕೆಲಸ ಮಾಡಲ್ಲ, ಕಿವಿ ಕೆಲಸ ಮಾಡಲ್ಲ, ಏನು ಎಲ್ಲ ಇಂದ್ರಿಯಗಳು, ಮನಸ್ಸು ಕೆಲಸ ಮಾಡಲ್ಲ. ಆಗ ಸುಖ ಆಗ್ತಾ ಇರುತ್ತೆ ಇಂದ್ರಿಯ. ಇದು ರಾತ್ರಿ ನಿದ್ದೆಲಿ ಅದು ಒಳಗಡೆ ಇರ್ತಕ್ಕಂಥ ಸುಖ. ಅದು ಸ್ವಾಪಂ ಪ್ರಾಪಯತಿ ಕ್ಷಮಾಪಹೃತಯೇ ಕಲ್ಪಾವಸಾನೇ ಚಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಅಂತಾರೆ ಟೀಕಾಕೃತ್ಪಾದರು. ಸ್ವಾಪಂ ಪ್ರಾಪಯತಿ, ಅದು ಭಗವಂತ ಕೊಟ್ಟಿರೋ ಸುಖ. ಅದು ಒಳಗಡೆ ಒಂದು ಪದಾರ್ಥ. ಭಿಕ್ಷಾದವನು ಏನೂ ಗತಿ ಇಲ್ಲದೆ ಇರೋನು ಆರಾಮಾಗಿ ಮಲ್ಕೊಂಡ್ಬಿಟ್ಟಿರ್ತಾನೆ, ಫುಟ್ಪಾತ್ ಮೇಲೆ ಏನು ನಿದ್ದೆ ಮಾಡ್ತಾ ಇರ್ತಾನೆ, ಆನಂದವಾಗಿ ಮಲಗಿಬಿಟ್ಟಿರ್ತಾನೆ, ಸುಖವಾಗಿ ಮಲಗಿಬಿಟ್ಟಿರ್ತಾನೆ. ಒಂದು ನಯಾ ಪೈಸೆ ಇರಲ್ಲ ಅವನ ಹತ್ರ. ನೋಡಿ, ಸುಖವಾಗಿ ಮಲಗಿದ್ದಾನೆ ಅಂದರೆ ಸುಖ. ಇನ್ನೊಂದು ಸುಖ ಇದೆ ಒಳಗಡೆ, ಅದು ಸ್ವರೂಪ ಸುಖ ಅಂತ ಕರೀತಾರೆ. ಈಗ ಪದಾರ್ಥದಿಂದ ಬರೋ ಸುಖ ಇನ್ನೊಂದು ಸುಖ. ಇದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಇವತ್ತು ನಮಗೆ ಜಗತ್ತಿನಲ್ಲಿ ಬರ್ತಾ ಇರೋದು ಎಲ್ಲ ಪದಾರ್ಥಜನ್ಯ ಸುಖ. ಅದಕ್ಕೆ ಶಾಸ್ತ್ರದಲ್ಲಿ ಇದಕ್ಕೆಲ್ಲ ವಿಷಯಜನ್ಯ ಸುಖ ಅಂತ ಕರೀತಾರೆ. ಅಂದರೆ ಪದಾರ್ಥ ಇದ್ದರೆ ಸುಖ, ಪದಾರ್ಥ ಇಲ್ಲದೆ ಇದ್ದರೆ ದುಃಖ. ಇವತ್ತು ಹಾಗೆ ನಮಗಿರೋದು. ಇವತ್ತು ಅಡುಗೆ ಊಟ ಎಲ್ಲ ನಮ್ಮ ಮನೇಲಿ ಇದೆ ಚೆನ್ನಾಗಿ ಅಂದರೆ ಆನಂದವಾಗಿದ್ದೀವಿ. ನಾಳೆ ಬೆಳಗ್ಗೆಗೆ ಏನೂ ಇಲ್ಲ ಅಂದರೆ ದುಃಖ ಆಗ್ಬಿಡುತ್ತೆ, ಏನು ಮಾಡೋದು ನಾಳೆಗೆ ಅಂತ. ಶ್ರೀ ಪ್ರಹ್ಲಾದರಾಜರು ಹೇಳ್ತಾರೆ, ಈ ಸುಖ ಇದೆಯಲ್ಲ ವಿಷಯಜನ್ಯ ಸುಖ, ಪದಾರ್ಥದಿಂದ ಬರೋ ಸುಖ. ಅಂದರೆ ಇಂದ್ರಿಯಕ್ಕೂ ಪದಾರ್ಥಕ್ಕೂ ಸಂಬಂಧ ಆದಾಗ, ನಾಲಿಗೆಗೂ ಪದಾರ್ಥಕ್ಕೂ ಸಂಬಂಧ ಆಗಬೇಕು, ಆವಾಗ ಸುಖ ಬರೋದು. ಈ ಸುಖ ಫ್ರೀಯಾಗಿ ಬರುತ್ತೆ ಅಂತಾರೆ ಪ್ರಹ್ಲಾದರಾಜರು. ಇದಕ್ಕೆ ನಾವು ಕಷ್ಟಪಡ್ತಾ ಇರೋದು. ನಾವು ದುಡ್ಡು ಕೊಟ್ಟರೆ ಸುಖ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಪ್ರಹ್ಲಾದರಾಜರು ಫ್ರೀಯಾಗಿ ಬರುತ್ತೆ ಈ ಸುಖ, ಇದಕ್ಕೆ ದುಡ್ಡು ಕೊಡಬೇಡಿ ಅಂತಾರೆ. ಇಂದ್ರಿಯಜನ್ಯ ಸುಖ ಫ್ರೀ ಡಿಸ್ಟ್ರಿಬ್ಯೂಷನ್. ಸ್ವರೂಪ ಸುಖಕ್ಕೆ ಕಷ್ಟಪಡ್ರಿ, ಅದು ಫ್ರೀ ಬರಲ್ಲ. ಇವತ್ತು ನೀವು ಸ್ವರೂಪ ಸುಖಕ್ಕೆ ಕಷ್ಟಪಡಬೇಕು. ಸ್ವರೂಪ ಸುಖ ಬರಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು. ಭಗವಂತನ ಅನುಗ್ರಹ ಬೇಕಾದ್ರೆ ಅಲ್ಲಿ ಅವನ ಸೇವಾ ಸೂತ್ರ ಆಚರಣೆ, ಜಪ ತಪ ನೇಮ ನಿಷ್ಠೆ ಸಂಧ್ಯಾವಂದನೆ ಇದೆಲ್ಲ ಮಾಡಬೇಕು. ಇವತ್ತು ನಾವು ಸ್ವರೂಪ ಸುಖಕ್ಕೆ ಕಷ್ಟಪಡಬೇಕು, ಅದನ್ನು ಬಿಟ್ಬಿಟ್ಟಿದ್ದೀವಿ. ಫ್ರೀಯಾಗಿ ಬರೋ ಇಂದ್ರಿಯ ಸುಖಕ್ಕೆ ಕಷ್ಟಪಡ್ತಾ ಇದ್ದೀವಿ. ಆಯಸ್ಸು ವೇಸ್ಟು ಅಂತಾರೆ ಪ್ರಹ್ಲಾದರಾಜರು. ಯು ಆರ್ ವೇಸ್ಟಿಂಗ್ ಯುವರ್ ಆಯಸ್ಸು, ಆರೋಗ್ಯ, ಟೈಮು. ಹೇಗೆ ಅಂದರು ಅವರು.
ಹೆಂಗೆ ಅಂತ ಕೇಳಿದ್ರು. ಅಲ್ಲ ರೀ, ಸುಖ ಫ್ರೀಯಾಗಿ ಬರುತ್ತಾ ಅಂತ ಕೇಳಿದ್ರೆ ಪ್ರಹ್ಲಾದರಾಜರು ಹೇಳ್ತಾರೆ, ಸುಖ ಬರೋದಕ್ಕೆ ಕಾರಣ ಇಂದ್ರಿಯ ಇರಬೇಕು ಮೊದಲು, ತಿಳ್ಕೊಳ್ರಿ. ಇಂದ್ರಿಯ ಇಲ್ಲದೆ ಇದ್ದರೆ ಸುಖ ಪಡೋಕ್ಕಾಗೋದಿಲ್ಲ. ಈಗ ಕಣ್ಣೇ ಇರಲಿಲ್ಲ ಅಂತ ಇಟ್ಕೊಳ್ರಿ, ಬೇಕಾದ ಪದಾರ್ಥ ಈಚೆ ಕಡೆ ಇದ್ದರೆ ನೀವು ನೋಡೋಕ್ಕೆ ಆಗಲ್ಲ. ಮೊದಲು ಬೇಕಾದ್ದು, ಈಗ ದೇವರನ್ನು ನೋಡಿದ್ವಿ, ಯಾಕೆ? ಇಂದ್ರಿಯ ಕಣ್ಣಿತ್ತು ನೋಡಿದ್ವಿ. ಕಣ್ಣಿಲ್ಲದೆ ಇರೋನು ಏನು ನೋಡ್ತಾನೆ? ಭಗವದ್ ಮೂರ್ತಿಯನ್ನು. ಏನು ಕಲ್ಯಾಣೋತ್ಸವ ಆಗಲಿ, ಏನು ರಥೋತ್ಸವ ಆಗಲಿ, ಏನು ಶಯನೋತ್ಸವ ಆಗಲಿ, ಏನು ನೋಡ್ತಾನವನು? ಈಗ ನೀವು ನೋಡಿದ್ರಿ ಭಗವಂತನನ್ನು ಏತಾವತ್ ಕಾಲ ಪರ್ಯಂತ ಮಂಗಳಾರತಿ ಮಾಡಿದ್ದೋ ಉತ್ಸವ ಮಾಡಿದ್ದೆಲ್ಲ ನೋಡಿದ್ವಿ. ಸುಖ ಆಯಿತೋ ಇಲ್ವೋ? ಆವಾಗ ಸಂತೋಷ ಆಯಿತೋ ಇಲ್ವೋ ನಿಮಗೆ? ಏನು ಖರ್ಚು ಮಾಡಿದ್ರಿ ನೀವು ಅಂತ ಕೇಳ್ತಾರೆ ಪ್ರಹ್ಲಾದರಾಜರು. ಏನು ದುಡ್ಡು ಖರ್ಚು ಮಾಡಿದ್ರಿ ನೀವು? ಏನು ದುಡ್ಡು ಖರ್ಚು ಮಾಡಿದ್ರಿ? ಈಗ ಭಗವಂತನಿಗೆ ಅರ್ಧ ಗಂಟೆ ಮಂಗಳಾರತಿ ಮಾಡಿದ್ರು, ನೋಡಿದ್ವಿ, ಸಂತೋಷಪಟ್ವಲ್ಲ. ಈ ಸಂತೋಷಕ್ಕೆ ಏನು ಖರ್ಚು ಮಾಡಿದ್ರಿ ಹೇಳ್ರಿ? ಇದು ಭಗವಂತ ಕೊಟ್ಟಿರೋ ಇಂದ್ರಿಯದಿಂದ ಬಂದಿರೋ ಸುಖ. ಇದು ಫ್ರೀ ಡಿಸ್ಟ್ರಿಬ್ಯೂಷನ್ ಅಂತಾರೆ ಅವರು. ಈಗ ಯಾರೋ ಹಾಡು ಹೇಳ್ತಾ ಇದ್ದಾರೆ, ಈಗ ಪುರಾಣ ಕೇಳ್ತಾ ಇದ್ದೀರಾ ನೀವು, ಸಂತೋಷ ಆಗ್ತಾ ಇದೆ ಅಲ್ವಾ? ಏನು ಖರ್ಚು ಮಾಡಿದ್ದೀರಾ ನೀವು ಪುರಾಣಕ್ಕೆ? ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಪ್ಪ? ಈಗ ಆನಂದ ಆಗ್ತಾ ಇದೆ ಅಲ್ವಾ ಭಗವಂತನ ಕಥಾ ಕೇಳ್ತಾ ಕೇಳ್ತಾ? ಏನು ಖರ್ಚು ಮಾಡಿದ್ರಿ ನೀವು? ಈಗ ಬರ್ತಾ ಇರ್ತೀರ ಬೀದಿಲಿ, ಯಾರ್ದೋ ಮನೆಯಲ್ಲಿ ಒಳ್ಳೆ ಸಂಪಿಗೆ ಹೂವಿನ ಗಿಡ ಹಾಕಿರ್ತಾರೆ, ಒಳ್ಳೆ ಸಂಪಿಗೆ ಹೂವಿನ ವಾಸನೆ ಬರುತ್ತೆ ಘಮ್ ಅಂತ. ನಿಮಗೆ ಸುಖ ಆಯಿತೋ ಇಲ್ವೋ? ಸಂತೋಷ ಆಯಿತೋ ಇಲ್ವೋ ನಿಮಗೆ? ಏನು ಖರ್ಚು ಮಾಡಿದ್ರಿ ನೀವು ಅಂತ ಕೇಳ್ತಾರೆ ಪ್ರಹ್ಲಾದರಾಜರು. ಸುಖಕ್ಕೆ ಖರ್ಚು ಮಾಡಲೇಬೇಕು ಅಂತ ನಿಯಮ ಇಲ್ಲ. ಸುಖಮೈಂದ್ರಿಯಕಂ ದೈತ್ಯ ದೇಹ ಯೋಗೇನ ದೇಹಿನಾಂ. ಸ್ವಾಮಿ ಇಂದ್ರಿಯ ಕೊಟ್ಟಿದ್ದಾನೆ ನಮಗೆ. ಆ ಇಂದ್ರಿಯ ಕೊಟ್ಟಿರೋದ್ರಿಂದ ನಮಗೆ ತೊಗೊಂಡ್ಬಿಡ್ತಾ ಇದೀವಿ ಇವತ್ತು ನಾವು. ಅದು ಭಗವಂತನ ಕೃಪೆ. ನಥತಾ ಲಭ್ಯತೆ. ಆ ಒಳಗಡೆ ಇದೆಯಲ್ಲ ಸ್ವರೂಪ ಸುಖ, ಅದು ಹಂಗೆ ಸಿಗೋದಿಲ್ಲ. ಅದಕ್ಕೆ ಬಹಳ ಕಷ್ಟಪಡಬೇಕು. ಅದಕ್ಕೆ ಹೇಳ್ತಾರೆ ಮಹಾಸುಖಂ ಯೋನ್ಯ ಸುಖಾನಿ ವಾಂಚೇತ್ ಅಕ್ಲೇಶತ ಪ್ರಾಪ್ಯಮಿದಂ ವಿಸೃಜ್ಯ ಮಹಾಸುಖಂ ಯೋನ್ಯ ಸುಖಾನಿ ವಾಂಚೇತ್. ಇದು ಸುಖ ಇಲ್ವೇನು? ಈಗ ಭಗವದ್ ದರ್ಶನ ಮಾಡಿದ್ದು, ಭಗವತ್ ಕಥಾ ಕೇಳಿದ್ದು, ಭಗವಂತನನ್ನು ಕೊಂಡಾಡೋದು, ಹಾಡು ಹೇಳೋದು, ನೋಡೋದು, ಇದು ಸುಖ ಬರೋದಿಲ್ವಾ? ಏನು ಕಷ್ಟಪಟ್ರಿ ನೀವು? ಇದನ್ನು ವಿಸೃಜ್ಯ, ಇದನ್ನು ಬಿಟ್ಟುಬಿಟ್ಟು ಯಾವುದೋ ಸುಖ ಅಂತ ಹೇಳ್ತಾ ಇದ್ದೀರಾ. ಅವ್ರು ಹೇಳ್ತಾರೆ ರಾಜ್ಯಂ ಕರಸ್ತಂ, ಕೈಯಲ್ಲಿರ್ತಕ್ಕಂಥ ಅನ್ನವನ್ನು ಬಿಸಾಕ್ಬಿಟ್ಟು ಅಥವಾ ಸಂಪತ್ತನ್ನು ಬಿಸಾಕ್ಬಿಟ್ಟು ಭಿಕ್ಷಾಟನೆ ಮಾಡ್ದಂಗೆ ಆಯಿತು ನೀವು. ತಚ್ಚಚ್ಚತೆ ಶ್ರೀಪತಿ ಪಾದ ಪದ್ಮಂ ದ್ವಂದ್ವಂ ನಮಸ್ತೈರ್ನದನೈಶ್ರಮೈರ್ನ ಅನನ್ಯ ಚಿತ್ತೇನ ನರೇಣ ಕಿಮ್ನು ಉಚ್ಚಾರ್ಯತೆ ಕೇಶವ ಮಾಧವೇತಿ. ಅವ್ರು ಹೇಳ್ತಾರೆ ನೋಡಿ, ಭಗವಂತನನ್ನು ಕಷ್ಟಪಡಬೇಕಾ? ಅವನು ಹಾಗಾದ್ರೆ ತುಂಬ ದುಡ್ಡು ಕೊಡಬೇಕಾ? ಈಗ ಭಗವಂತನನ್ನು ದರ್ಶನ ಮಾಡಬೇಕಾದ್ರೆ ದುಡ್ಡು ಕೊಡಬೇಕಾ? ಬೇರೆ ಎಲ್ಲ ಕಡೆ ಇರ್ಬೋದು, ಆದರೆ ಹರಿನಾಮ ಸ್ಮರಣೆ ಮಾಡೋಕ್ಕೆ ನೀವೇನು ದುಡ್ಡು ಕೊಡಬೇಕಾ? ಇಲ್ಲ. ಕೇಶವ ಅನ್ರಿ, ನಾರಾಯಣ ಅನ್ರಿ, ಗೋವಿಂದ ಅನ್ರಿ, ಮನಸ್ಸಿನಿಂದ ಮಾಡೋದಕ್ಕೆ ಯಾರೂ ದುಡ್ಡು ತಗೊಳ್ಳೋದಿಲ್ಲ. ತಿರುಪತಿ ಹೋಗಿ ಭಗವಂತನ ನೋಡಬೇಕು ಅಂದರೆ ಟಿಕೆಟ್ ತೊಗೊಳ್ಳಿ ಅಂತಾರೆ, ರಿಸರ್ವೇಷನ್ ಮಾಡಿಸಿ ಅಂತಾರೆ, VIP ದರ್ಶನ ಅಂತಾರೆ, 1000 ರೂಪಾಯಿ ಅಂತಾರೆ, ಕಲ್ಯಾಣೋತ್ಸವಕ್ಕೆ 25,000 ಅಂತಾರೆ. ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡೋದಕ್ಕೆ ಯಾರು ದುಡ್ಡು ಕೇಳ್ತಾರಪ್ಪ? ಇವತ್ತು ಸ್ವಾಮಿಯನ್ನು ಒಂದು ಸಲ ನೋಡಿದಿರೋ ಇಲ್ವೋ? ಆಯಿತು, ಭಗವಂತನ ನೋಡಿದ್ರೋ ಇಲ್ವೋ? 20 ಅಲ್ಲ 100 ಸಲ ಅದೇ ಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ತೊಗೊಂಬರ್ಬೋದು. ಏನು ದುಃಖ, ಏನು ದುಡ್ಡಿಲ್ಲ ನಿಮಗೆ. ನವಸ್ತ್ರಂ ದ್ವಂದ್ವೈರ್ನವಸ್ತ್ರೈರ್ನದನೈಶ್ರಮೈರ್ನ. ಎಲ್ಲೂ ಹೋಗಲೇಬೇಡ್ರಿ, ಮನೆಯಲ್ಲೇ ಕೂತಿರಿ. ಮನಸ್ಸಿನಲ್ಲೇ ಭಗವಂತನನ್ನು ಚಿಂತನೆ ಮಾಡಿದಾಗ ಎಷ್ಟು ಆನಂದವಾಗತ್ತಲ್ವ? ಏನು ನಿಮಗೆ ಕ್ಲೇಶ ಆಯಿತಾ ಅಥವಾ ಏನು ಕಷ್ಟ ಆಯಿತಾ? ದ್ವಂದ್ವೈ, ಭಗವಂತ ಅದನ್ನೆಲ್ಲ ಕೇಳೋದಿಲ್ವಂತೆ. ಅನನ್ಯ ಚಿತ್ತೇನ ನರೇಣ ಕಿಮ್ನು ಉಚ್ಚಾರ್ಯತೆ ಕೇಶವ ಮಾಧವೇತಿ. ಯಾವುದೋ ದಾಸರಾಯರು ಬರೆದಿರ್ತಕ್ಕಂಥ, ಒಳ್ಳೆ ಅಪರೋಕ್ಷ ಜ್ಞಾನಿಗಳು ಬರೆದಿರ್ತಕ್ಕಂಥ ದೇವರ ನಾಮ ಹೇಳ್ರಿ, ಸಂತೋಷ ಆಗತ್ತಲ್ವ? ಏನು ಖರ್ಚು ಮಾಡಿದಿರ ನೀವು? ಎವಂ ಭವಂ ದುಃಖಮಯಂ ವಿದಿತ್ವ. ವಿಚಾರ ಮಾಡಿ ಅಂತಾರೆ ಪ್ರಹ್ಲಾದರಾಜರು. ದುಃಖಕರವಾಗಿರ್ತಕ್ಕಂತಹ ಸಂಸಾರ, ಆನಂದಕರವಾಗಿರ್ತಕ್ಕಂತಹ ಭಗವಂತನ ಪಾದಸ್ಮರಣೆ, ಎರಡರಲ್ಲಿ ನೀವೇ ಯಾವ್ದು ಬೇಕೋ ಸ್ವೀಕಾರ ಮಾಡಿರಿ. ಏವಂ ಜನೋ ಜನ್ಮ ಫಲಂ ಲಭೇತ. ನೋಡಿ, ಹಿಂಗೆ ಮಾಡಿದ್ರೆ ಅವರು ಹುಟ್ಟಿದ್ದಕ್ಕೆ ಸಾರ್ಥಕ ಅಂತಾರೆ. ಇದು ಭಾಗವತದಲ್ಲಿ 10 ಸಲ 100 ಸಲ ಬರುತ್ತೆ. ಇವತ್ತು ನಾವೆಲ್ಲ ಹುಟ್ಟು ಬಂದುಬಿಟ್ಟಿದ್ದೀವಲ್ಲ, ಇದಕ್ಕೆ ಸಾರ್ಥಕ ಏನು ಅಂತ ಹೇಳಿದ್ರೆ ಏವಂ ಜನಃ ಸಾಧು ಹರಿಂ ಭಜದ್ವಂ. ಪ್ರಹ್ಲಾದರಾಜರ ಅಮೃತ ಉಪದೇಶ ಇದು. ಇವತ್ತು ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಒಲಿದಿದ್ದು ಈ ಮಾರ್ಗದಲ್ಲಿ ಅವರಿದ್ದರು ಅಂತಾನೆ.
ಅದನ್ನು ನಮಗೂ ತಿಳಿಸ್ಕೊಟ್ಟಿದ್ದಾರೆ ಪ್ರಹ್ಲಾದರಾಜರು. ನಾನೊಬ್ಬ ಉದ್ಧಾರ ಆದರೆ ಸಾಲದು, ಇವರೂ ಎಲ್ಲ ಉದ್ಧಾರ ಮಾಡಬೇಕು ಅಂತ ಹೇಳಿ ಅನಾಸ್ತಿಕತ್ಯಾತ್ಮ ಭಯಾಭವದ್ದೋ ಅವ್ರು ಹೇಳ್ತಾರೆ. ಸಂಸಾರದಲ್ಲಿ ಸಿಕ್ಕಾಕ್ಕೊಂಬಿಟ್ಟಿದ್ರೆ ನೀವೆಲ್ಲ. ವದಾಮಿ ಗುಹ್ಯಂ ಭವಸಿಂಧು ಸಂಸ್ಥಾಹ ಅನಾಸ್ತಿಕತ್ವಾತ್ಮಪಯಾಭವದ್ದೋ. ನೋಡ್ರಿ, ಸರ್ವೇಷು ಭೂತೇಷು ಚ ಮಿತ್ರಭಾವಂ ಭಜನ್ತ್ವಯಂ ಸರ್ವಗತೋ ಹಿ ವಿಷ್ಣು. ನೋಡಿ, ಎಲ್ಲ ಕಡೆ ಭಗವಂತ ಇದ್ದಾನೆ. ಯಾರ್ಯಾರನ್ನು ನೋಡ್ತೀರಾ ಎಲ್ಲ ಕಡೆ ಸ್ವಾಮಿಯನ್ನು ನೋಡ್ರಿ. ಯಾರ್ಯಾರಲ್ಲಿ ನೋಡ್ತೀರಾ ಅವರಲ್ಲೆಲ್ಲ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿಬಿಡ್ರಿ. ಆವಾಗ ನಿಮಗೆ ಶತ್ರು ಮಿತ್ರ ಉದಾಸೀನ ಭಾವನೆಯೇ ಬರೋದಿಲ್ಲ. ಇವತ್ತು ನಾವು ವ್ಯಕ್ತಿಯನ್ನು ನೋಡ್ತಾ ಇದ್ದೀವಿ, ಅದಕ್ಕೆ ಇವನು ಒಳ್ಳೆಯವನು, ಇವನು ಕೆಟ್ಟವನು, ಇವನು ಬೇಕು, ಇವನು ಬೇಡ, ಇವನು ಕಂಡ್ರೆ ಕೋಪ, ಇವನು ಕಂಡ್ರೆ ಪ್ರೀತಿ, ಈ ವಿಕಾರಗಳು ಬರ್ತಾ ಇರೋದು ನಾವು ಜನನ್ನ ನೋಡ್ತಾ ಇದ್ದೀವಿ. ಅವರ ಒಳಗಡೆ ಇರೋ ಭಗವಂತನನ್ನು ನೋಡ್ರಿ. ಕಂಡಲ್ಲಿ ವಿಶ್ವರೂಪ ಕಾಂಬೋರು. ಒಳಗಡೆ ಇರೋ ಭಗವಂತನನ್ನು ನೋಡೋಕ್ಕೆ ಪ್ರಯತ್ನ ಪಡಬೇಕಂತೆ ನಾವು. ಒಬ್ಬ ವ್ಯಕ್ತಿ ಬಂದಾಗ ಬರೀ ವ್ಯಕ್ತಿಯನ್ನು ನೋಡ್ತಾ ಇದ್ದೀವಿ ಇವತ್ತು ನಾವು, ಒಳಗಡೆ ಹೋಗಬೇಕಂತೆ. ಅದು ಇದು ಒಳಗೆ ಸ್ವಾಮಿ ಇದ್ದಾನೆ. ನನ್ನೊಳಗಿರೋ ಭಗವಂತನೇ ಇವನೊಳಗಿರೋನು, ಇವನೊಳಗಿರೋ ಭಗವಂತನೇ ಸೂರ್ಯನಲ್ಲಿರೋನು. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಅನ್ನತ್ತೆ ಉಪನಿಷತ್ತು. ಯೋಸಾವಸೋ ಪುರುಷಃ ಸೋಹಮಸ್ಮಿ ಸ ಏವ ಅಹಮಸ್ಮಿ. ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ನೋಡ್ತಕ್ಕಂಥ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಈ ವ್ಯತ್ಯಾಸನೇ ಬರೋದಿಲ್ವಂತೆ. ಅವ್ರು ವ್ಯತ್ಯಾಸನೇ ಮಾಡೋದಿಲ್ಲ. ಇವನು ಶ್ರೀಮಂತ, ಇವನು ಬಡವ. ಈಗ ರಾಘವೇಂದ್ರ ಸ್ವಾಮಿಗಳ ಹತ್ರ ಬಡವ ಬರಲಿ, ಶ್ರೀಮಂತ ಬರಲಿ, ವಿದ್ವಾಂಸ ಬರಲಿ, ದೊಡ್ಡ ಬರಲಿ, ಅಂಗವಿಕಲ ಬರಲಿ, ಸರ್ವಾಂಗ ಸುಂದರ ಬರಲಿ, ಏನೂ ಅವರು ವಿಕಾರ ಮಾಡೋದಿಲ್ಲ, ಏನೂ ಅವರು ತಾರತಮ್ಯ ತೋರಿಸೋದಿಲ್ಲ. ಯಾಕೆ? ಅವರೆಲ್ಲ ಒಳಗಡೆ ಇರ್ತಕ್ಕಂಥ ಭಗವಂತನನ್ನು ಚಿಂತನೆ ಮಾಡ್ತಾರೆ. ಶ್ರೀಮದ್ರಾಮ ಪದಾರವಿಂದ ಮಧುಪಃ ಶ್ರೀಮದ್ವಂಶಾಧಿಪಃ ಅವ್ರ ಸ್ತೋತ್ರನೇ ಹೇಳುತ್ತೆ. ಭಗವಂತನ ಪಾದಾರವಿಂದಗಳಲ್ಲಿ ಯಾವತ್ತೂ ದುಂಬಿಯಂತೆ ಇರ್ತಾರಂತೆ ಅವರು. ಅದನ್ನೇ ಚಿಂತನೆ ಮಾಡ್ತಾ ಇರ್ತಾರಂತೆ. ಅದನ್ನು ಪ್ರಹ್ಲಾದರಾಜರು ಏನು ಅವರೇ ರಾಘವೇಂದ್ರ ಸ್ವಾಮಿಗಳಾದ್ದರಿಂದ ಅವರವತ್ತೇನು ಉಪದೇಶ ಮಾಡಿದ್ರು ಹಾಗೇ ನಡ್ಕೋತಾ ಇದ್ದಾರೆ. ಆಗ ದೈತ್ಯಪುತ್ರರೆಲ್ಲ ಕೇಳಿದ್ರು, ಪ್ರಹ್ಲಾದ, ನಾವು ನೀವು ಚಿಕ್ಕ ವಯಸ್ಸಿನಿಂದ ಇದೇ ಗುರುಕುಲದಲ್ಲಿ ವಾಸ ಮಾಡ್ತಾ ಇರೋದು, ಇನ್ನೆಲ್ಲೂ ಹೋಗಿಲ್ಲ, ಇಲ್ಲೇ ಫಸ್ಟ್ ಅಡ್ಮಿಟ್ ಆಗಿರೋದು, ಇಲ್ಲೇ ಇದ್ದೀವಿ. ಈ ಗುರುಗಳು ಒಂದು ದಿವಸ ಈ ವಿಷಯ ಹೇಳಿಲ್ಲ. ಭಗವಂತ ಅಂತಿದ್ದಾನೆ, ಅವನನ್ನು ಧ್ಯಾನ ಮಾಡಬೇಕು, ಲೋಕದ ಪದಾರ್ಥ ಅಪೇಕ್ಷೆ ಪಡಬಾರ್ದು ಅಂತ. ಇದೆಲ್ಲ ನಮ್ಗೆ ಇವ್ರು ಹೇಳೇ ಇಲ್ಲ. ನಿನಗೂ ಹೇಳಿಲ್ಲ, ನಮಗೂ ಹೇಳಿಲ್ಲ. ಇದೆಲ್ಲ ಎಲ್ಲಿಂದ ಗೊತ್ತಾಯಿತು ನಿನಗೆ? ಇಷ್ಟೆಲ್ಲ ನೀನು ಉಪದೇಶ ಮಾಡ್ತಾ ಇದೆಯಲ್ಲ. ಅವ್ರು ಹೇಳ್ತಾರೆ, ಷಂಡಾಮರ್ಕಾತ್ ಪರಂ ಮಿತ್ರಂ ಗುರುಂ ಚಾನ್ಯನ ವಿದ್ಮಹೇ ತ್ವಯೈತ ಚಕ್ಷಿತಂ ಕೃತಂ ತತ್ವಂ ನೋವದ ವಸ್ತುತಂ ನಿಸ್ತುಷಂ. ಹೇಳ್ತಾರೆ ಅವರು, ನಿನಗೆಲ್ಲಿಂದ ಗೊತ್ತಾಯ್ತು ಇದೆಲ್ಲ? ಇಬ್ಬರು ಎಲ್ಲಿ ಹೋಗಿಲ್ಲ, ಬೇರೆ ಎಲ್ಲೂ ಹೋಗಿಲ್ಲ, ಚಿಕ್ಕ ವಯಸ್ಸಿನಿಂದ ಇಲ್ಲೇ ಇದ್ದೀವಿ, ಬೇರೆ ಯಾರೂ ಇಲ್ಲಿ ಬಂದಿಲ್ಲ, ನಾವೆಲ್ಲೂ ಹೋಗಿಲ್ಲ. ನೀನು ಯಾರು ಇದೆಲ್ಲ ಹೇಳಿಕೊಟ್ರು? ನಮ್ಮ ಗುರುಗಳು ಹೇಳಿರೋದೇ ಬೇರೆ, ಏತಾವತ್ ಕಾಲ ಪರ್ಯಂತ. ಈಗ ನೀನು ಹೇಳ್ತಾ ಇರೋದೇ ಬೇರೆ, ಒಂದಕ್ಕೊಂದಕ್ಕೆ ಟ್ಯಾಲಿನೇ ಆಗಲ್ಲ. ಈಗ ಗುರುಗಳು ಹೇಳಿದ್ದು ಸತ್ಯನ, ನೀನು ಹೇಳಿದ್ದು ಸತ್ಯನ? ನಮಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಈಗ ನೀ ಬೇರೆ ಥರ ಹೇಳ್ಬಿಟ್ಟಿದ್ಯಾ ಇದುವರ ತನಕ. ಅವ್ರು ಹೇಳ್ತಾ ಇರೋದು ಭೋಗನೇ ಸಾಮಗ್ರ, ಎಲ್ಲ ಭೋಗ ಮಾಡ್ರಿ, ಇದಕ್ಕಿಂತ ದೊಡ್ಡದಿಲ್ಲ, ಬರೀ ಧರ್ಮ ಅರ್ಥ ಕಾಮ ಅಷ್ಟೇ ಹೇಳಿರೋದವರು. ದುಡ್ಡು ಸಂಪಾದಿಸೋದು, ಭೋಗ ಮಾಡೋದು, ಇಷ್ಟೇ ಅವ್ರು ಹೇಳಿದ್ದು ಷಂಡಾಮರ್ಕರು. ನೀನು ಅದನ್ನೆಲ್ಲ ಬಿಟ್ಟುಬಿಡಿ, ಭಗವಂತನನ್ನು ಆರಾಧನೆ ಮಾಡಿ ನೀ ಹೇಳ್ದಿ. ನೀನು ಹೇಳಿರ್ತಕ್ಕಂಥದ್ದು ಸತ್ಯನ ಅಥವಾ ಗುರುಗಳು ಹೇಳಿರ್ತಕ್ಕಂಥದ್ದು ಸತ್ಯನ? ಯಾವುದನ್ನು ನಾವು ವಿಚಾರ ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂದಾಗ, ಇದೆಲ್ಲ ನಿಂಗೆ ಯಾರು ಹೇಳಿದ್ರು ಅಂತ ಕೇಳ್ತಾರೆ ಅವರು. ನಿಂಗೆ ಯಾರು ಹೇಳಿದ್ರು ಇದೆಲ್ಲ? ಎಲ್ಲಿಂದ ಕಲ್ತ್ಕೊಂಬಂದಿ ನೀನು? ಎಲ್ಲೂ ಹೋಗಿಲ್ಲ ನೀನು. ನಮಗೆ ಗೊತ್ತಿದ್ದಂಗೆ ಈ ಊರು ಬಿಟ್ಟು ಎಲ್ಲ ಹೋಗಿಲ್ಲ. ನಾವಿನ್ನೂ ಚಿಕ್ಕ ಹುಡುಗರು, 5 ವರ್ಷದವ್ರು ಎಲ್ಲೋ ಹೋಗೋಕ್ಕೆ ಸಾಧ್ಯ? ಬೇರೆ ಯಾರನ ಇಲ್ಲಿ ಬಂದು ಸ್ಪೆಷಲ್ ಕ್ಲಾಸ್ ತೊಗೊಂಡು ಹೇಳಿದ್ರ ಅಂದರೆ ಬೇರೆ ಯಾರು ಬರೋಂಗಿಲ್ಲ. ಇಲ್ಲಿ ಹಿರಣ್ಯಕಶಿಪುವಿನ ಆಜ್ಞೆ ಇದೆ, ಅದು ಈ ವಿಷ್ಣುವಿನ ವಿಷಯ ಹೇಳೋಂಗೇ ಇಲ್ಲ ನಮ್ಮ ರಾಜ್ಯದಲ್ಲಿ. ನೀನು ಎಲ್ಲಿಂದ ಗೊತ್ತಾಯಿತು ಅಂತ ಕೇಳಿದಾಗ, ಆಗ ಪ್ರಹ್ಲಾದರಾಜರು ತಾವು ತಾಯಿಯ ಗರ್ಭದಲ್ಲಿದ್ದಾಗ ಏನು ನಾರದರಿಂದ ಇದೆಲ್ಲ ಕೇಳದೆ ಅನ್ನತಕ್ಕಂತಹ ಸುಂದರ ವಿಷಯವನ್ನು ಆ ದೈತ್ಯ ಬಾಲಕರಿಗೆಲ್ಲ ಮನದಟ್ಟು ಮಾಡಿಕೊಡ್ತಾರೆ. ಆ ಎಲ್ಲ ವಿಷಯಗಳನ್ನು ನಾಳೆ ದಿವಸ ಯಥಾಶಕ್ತಿ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.
ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮದ್ವೇಷಾರ್ಪಣಮಸ್ತು. ನಾಳೆ ದಿವಸ ಶ್ರೀಮಠದಲ್ಲಿ ಇಲ್ಲಿ ಶಯನೋತ್ಸವ ಇದೆ. ಇವತ್ತು ರಥೋತ್ಸವ ಆಯಿತು. ಸತ್ಯನಾರಾಯಣ ದೇವರ ಶಯನೋತ್ಸವದ ಕಾರ್ಯಕ್ರಮ ಇರೋದರಿಂದ ನಾಳೆ ಪ್ರವಚನ 6 ಗಂಟೆಯಿಂದ 7 ಗಂಟೆ ತನಕ ಇರುತ್ತೆ. 7ರಿಂದ 8 ಇರೋದಲ್ವಾ, 6ರಿಂದ 7 ಇರುತ್ತೆ. 7 ಗಂಟೆಗೆ ಶಯನೋತ್ಸವ ಇರೋದರಿಂದ ಪ್ರವಚನ 6ರಿಂದ 7 ಇರುತ್ತೆ. ನಾಳೆ ಒಂದು ದಿವಸ ಎಲ್ಲರೂ ಕೂಡ ಆ ಸಮಯದ ಬದಲಾವಣೆಯನ್ನು ನೋಡಿಕೊಂಡು ನಾಳೆ ಸರಿಯಾಗಿ 6 ಗಂಟೆಗೆ ಇಲ್ಲಿ ಉಪಸ್ಥಿತರಿರಬೇಕು ಅಂತ ಅವರು ಮಠದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾಳೆ 6 ಗಂಟೆಗೆ ಪ್ರವಚನ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ